ಅಂತ ಒಬ್ಬ ಭಕ್ತನನ್ನ ಕುರಿತು ಇಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅವನ ಚರಿತ್ರೆ ಹೇಳ್ತದೆ, ಅವನು ಬದುಕಿದಂತ ವರ್ಷ 365 ವರ್ಷ. ಆದ್ರೆ ಬೈಬಲ್ ಹೇಳ್ತದೆ 65 ವರ್ಷಗಳ ಕಾಲ, 65 ವರ್ಷಗಳ ಕಾಲ ಆನೋಕನ ಜೊತೆ ದೇವರು ಮಾತಾಡಿಲ್ಲ, ಆನೋಕನನ್ನ ದೇವರು ಕರೆದಿಲ್ಲ, ಆನೋಕನ ಕಡೆಗೆ ದೇವರು ನೋಡಿಲ್ಲ, ಆನೋಕನ ಜೊತೆ ದೇವರು ಚಲಿಸಿಲ್ಲ. 65 ವರ್ಷಗಳ ಕಾಲ ದೇವರು ಆನೋಕನನ್ನ ಸುಮ್ಮನೆ ಬಿಟ್ಟಿದ್ದಾನೆ. ಆದ್ರೆ ಬೈಬಲ್ ಹೇಳ್ತದೆ ಅವನ ಜೀವನದ ಚರಿತ್ರೆ, ಅವನು ಬದುಕಿದ್ದು 365 ವರ್ಷ. 365 ವರ್ಷದಲ್ಲಿ 65 ವರ್ಷ ತದನಂತರ 300 ವರ್ಷಗಳ ಕಾಲ ಆನೋಕನು ಸತತವಾಗಿ ಎವ್ರಿ ಡೇ, ಎವ್ರಿ ಮಿನಿಟ್, ಎವ್ರಿ ಸಮಯದಲ್ಲಿ ದೇವರೊಂದಿಗೆ ಅನ್ಯೋನ್ಯವಾಗಿ ಇದ್ದ ಅಂತ ಬೈಬಲ್ ಹೇಳ್ತದೆ. ದೇವರೊಂದಿಗೆ ಆನೋಕನು ಅನ್ಯೋನ್ಯವಾಗಿ ಕಳೆದಂತ ವರ್ಷ ಎಷ್ಟಪ್ಪ ಅಂತ ನೋಡುವಾಗ 300 ವರ್ಷ. ಆ 300 ವರ್ಷ ಅವನು ಅನ್ಯೋನ್ಯವಾಗಿ ಇದ್ದಂತೆ, ಲೈಕ್ ಎ ಫ್ರೆಂಡ್, ಸ್ನೇಹಿತನ ರೀತಿಯಲ್ಲಿ ದೇವರೊಂದಿಗೆ ಮಾತಾಡ್ತಾ ಇದ್ದಾನೆ, ಆಲೋಚನೆ ಮಾಡ್ತಾ ಇದ್ದಾನೆ, ಅನೇಕ ವಿಷಯಗಳು ಡಿಸ್ಕಷನ್ ಮಾಡ್ತಾ ಇದ್ದಾನೆ, ಅವನ ಜೊತೆಲೇ ಇದ್ದಾನೆ, ಅವನ ಜೊತೆಲಿ ನಡೀತಾ ಇದ್ದಾನೆ, ಅವನ ಜೊತೆಲಿ ವಾಸ ಮಾಡ್ತಾ ಇದ್ದಾನೆ. ಇದ್ರ ಅರ್ಥ ಹಾಗೆ 300 ವರ್ಷಗಳ ಕಾಲ ಅನ್ಯೋನ್ಯವಾಗಿ ಆನೋಕನು ದೇವರೊಂದಿಗೆ ಇರುವಂತ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತದೆ, ಆ ಕಾಲದಲ್ಲಿ, ಅನ್ಯೋನ್ಯವಾಗಿ ಇರುವಂತ ಕಾಲದಲ್ಲಿ ದೇವರು ಕರೆದುಕೊಂಡದ್ದರಿಂದ ದೇವರ ವಾಕ್ಯ ಹೇಳ್ತದೆ ಆನೋಕನು ಅವತ್ತಿನಿಂದ ಲೋಕದಲ್ಲಿ ಕಾಣಲಿಲ್ಲ. ಅವ್ರ ತಂದೆ ತಾಯಿ ಹುಡುಕಿರಬಹುದು, ಅಣ್ಣ ತಮ್ಮ ಹುಡುಕಿರಬಹುದು, ಬಂಧುಗಳು ಹುಡುಕಿರಬಹುದು, ಸ್ನೇಹಿತರು ಹುಡುಕಿರಬಹುದು, ಊರೇ ಹುಡುಕಿರಬಹುದು. ಆದ್ರೆ ಸತ್ಯವೇದ ಹೇಳ್ತದೆ ಅನ್ಯೋನ್ಯವಾಗಿದ್ದ ಕಾರಣ ಆನೋಕ್ ಕಣ್ಮರೆಯಾಗಿ ಹೋಗಿದ್ದಾನೆ. ಪೌಲ್ ಹೇಳ್ತಾನೆ, ಭಯಪಡಬೇಡ್ರಿ, ಒಂದು ದಿನ ಬರ್ತದೆ ಕ್ರಿಸ್ತನಲ್ಲಿ ನಾವು ಅನ್ಯೋನ್ಯವಾಗಿದ್ರೆ, ಐಕ್ಯವುಳ್ಳವರಾಗಿದ್ರೆ, ಭಯಭಕ್ತಿ ಉಳ್ಳವರಾಗಿದ್ರೆ, ವಿಧೇಯರಾಗಿದ್ರೆ, ನಂಬಿಕೆ ಉಳ್ಳವರಾಗಿದ್ರೆ, ವಿಶ್ವಾಸವುಳ್ಳವರಾಗಿದ್ರೆ, ದೀನತೆ ಉಳ್ಳವರಾಗಿದ್ರೆ, ಅವನ ಮಾತನ್ನ ಪ್ರಾಮುಖ್ಯತೆ ಉಳ್ಳವರಾಗಿ ಕೇಳಿ ನಡೆಯತಕ್ಕವರಾಗಿದ್ರೆ, ನೀವು ಒಂದು ದಿನ ಕಣ್ಮರೆಯಾಗಿ ಹೋಗ್ತೀರಾ, ಕಣ್ಮರೆಯಾಗಲಿಕ್ಕಿದ್ದೀರಾ. ಆನೋಕನು 300 ವರ್ಷ ಅನ್ಯೋನ್ಯವಾಗಿ ನಡೆಯುವಂತ ಸಂದರ್ಭದಲ್ಲಿ ಕಣ್ಮರೆಯಾಗಿ ಹೋಗಿದ್ದಾನೆ. 2 ಅರಸು 2ನೇ ಅಧ್ಯಾಯ 11ರಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಮೊದಲು 2 ಅರಸು 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನು ಎಲಿಯನನ್ನು ಸುಳಿಯ ಗಾಳಿಯ ಮುಖಾಂತರವಾಗಿ ಸಮಯ ಬಂದಾಗ ಎಲಿಯನು ಎಲೀಷನೊಡನೆ ಒಂದು ಹಲ್ಲೆಲೂಯಾ, ಎಲಿಯನಿಗೆ ಟೈಮ್ ಬರ್ತಾ ಇದೆ, ಆ ಪ್ರಕಟಣೆ ಬಂದಿದೆ, ಆ ಸುದ್ದಿ ಮುಟ್ಟಿದೆ, ಆ ಒಂದು ಅಡ್ವಾನ್ಸ್ ರೆವಲೇಷನ್ ಎಲಿಯನಿಗೆ ಗೊತ್ತಾದ ನಿಮಿತ್ತವಾಗಿ ಎಲೀಷನನ್ನು ಕರ್ಕೊಂಡು ಎಲ್ಲಿ ಜಾಗ ಬಿಟ್ಟಿದ್ದಾನೆ? ಗಿಲ್ಗಾಲ್. ಇದ್ದೀರಾ? ಎಲಿಯನಿಗೆ ಬಂದ ಪ್ರಕಟಣೆಯ ನಿಮಿತ್ತ ಅವನು ಇರೋ ಜಾಗದಲ್ಲಿ ಇಲ್ಲ, ದೇವರು ಕರ್ಕೊಳ್ಳುವಂತ ಸ್ಥಳಕ್ಕೆ ಹೋಗಲಿಕ್ಕೆ ಆಯುಕ್ತವಾಗಿದ್ದಾನೆ. ಎಲಿಯನು ಸಹ ದೇವರೊಂದಿಗೆ ಅನ್ಯೋನ್ಯವಾಗಿದ್ದಾನೆ, ಐಕ್ಯ ಉಳ್ಳವನಾಗಿದ್ದಾನೆ, ಭಯಭಕ್ತಿ ಉಳ್ಳವನಾಗಿದ್ದಾನೆ. ದೇವರ ಸ್ವರವನ್ನು ಕೇಳಿ ಲೋಕಕ್ಕೆ ಪ್ರಚುರಪಡಿಸಬೇಕಾದ ಕಾರ್ಯಗಳನ್ನು ಪ್ರಾಂಪ್ಟ್ ಆಗಿ ಅವನು ಪ್ರಚುರಪಡಿಸ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ,
ಪರಲೋಕಕ್ಕೆ ಏರಿ ಹೋಗುವ ಸಮಯ ಬಂದಾಗ, ಪ್ರಿಯ ಸಹೋದರಿಯೇ, ದೇವರು ಎಲಿಯನನ್ನು ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲೀಷನೊಡನೆ ಗಿಲ್ಗಾಲನ್ನ ಬಿಟ್ಟು ಹೊರಟನು. ಅದೇ 2 ಅರಸು 2ನೇ ಅಧ್ಯಾಯ 11ರಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರು ಮಾತನಾಡುತ್ತಾ ಮುಂದೆ ಹೋಗಲು, ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನ್ನು ಸುಳುಗಾಳಿಯ ಮುಖಾಂತರವಾಗಿ ಒಂದು ಅಲ್ಲೇಲು ಹೇಳ್ಬೋದಾ? ಇವರಿಬ್ರು ನಡ್ಕೊಂಡು ಹೋಗ್ತಾ ಅವ್ರು ಮಾತಾಡ್ಕೊಂಡು ಏನು ಡಿಸ್ಕಷನ್ ಇರ್ಬೋದು? ಎಲಿಯ ಗುರುಗಳೇ, ಎಲ್ಲ ಆಸ್ತಿ ಮಾಡಿದ್ದೀರಾ? ಎಲ್ಲೆಲ್ಲಿ ನಿಮ್ದು ಆಸ್ತಿ ಇದೆ ಸ್ವಲ್ಪ ಹೇಳ್ತೀರಾ? ಎಲ್ಲಿ ಬಂಗಾರ ಇಟ್ಟಿದ್ದೀರಾ? ನೀವು ಹೋಗ್ತಾ ಇದ್ದೀನಿ ಅಂತೀರಾ, ನೆಕ್ಸ್ಟ್ ನಾನೇನು ಡ್ಯೂಟಿ ಮಾಡಬೇಕು? ಅನೇಕ ವಿಧವಾದ ಡಿಸ್ಕಷನ್ಗಳು ಮಾಡ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಎಲೀಷಾ ಎಲಿಯನ ಬಳಿ ಕೇಳ್ತಾ ಇದ್ದಾನೆ, ಹೋಗ್ತಾ ಇರುವಾಗ, ಗುರುಗಳೇ ನನಗೊಂದು ಬೇಕು, ನನ್ನೊಳಗಡೆ ಒಂದು ನಿರೀಕ್ಷೆ, ಅದನ್ನ ನಿಮ್ಮಿಂದ ಕೊಡ್ಲಿಕ್ಕೆ ಸಾಧ್ಯ? ಆಸೆನ ನೀನ್ ನೆರವೇರಿಸ್ತೀಯ? ನಾನು ಕೇಳೋದನ್ನ ನೀನು ಕೊಡ್ತೀಯ? ನಾನು ನಿನ್ನ ಮೇಲೆ ಒಂದು ಕಣ್ಣಿಟ್ಟಿದ್ದೀನಿ. ಆ ಕಣ್ಣು ಏನಪ್ಪಾ ಅಂದ್ರೆ, ನಾನಿಟ್ಟಂತ ಒಂದು ಆ ದರ್ಶನ ಏನ್? ದೇವರ ವಾಕ್ಯ ಹೇಳ್ತದೆ, ದೇವರಲ್ಲಿ ನಡೀರಿ, ದೇವರಲ್ಲಿದ್ದು ಕಾರ್ಯ ಮಾಡಿ. ದೇವರಲ್ಲಿ ನಡೀರಿ, ದೇವರಲ್ಲಿದ್ದು ಕಾರ್ಯ ಮಾಡ್ರಿ. ಆನೋಕನು ದೇವರ ಕಾರ್ಯ ಮಾಡುವವನಾಗಿದ್ದಾನೆ, ದೇವರ ಜೊತೆಲಿದ್ದಾನೆ, ಪಕ್ಕನೆ ಅವನು ರಾಪ್ಚರ್ ಆಗಿದ್ದಾನೆ. ಇಲ್ಲಿ ಎಲಿಯ ಹೋಗುವಂತ ಸಮಯ ಬಂದಾಗ ಗಿಲ್ಗಾಲನ್ನು ಬಿಟ್ಟು ತನ್ನ ಪಯಣವನ್ನು ಆರಂಭ ಮಾಡಿದ್ದಾನೆ. ಹೋಗುತ್ತಿರುವಂತ ಸಂದರ್ಭದಲ್ಲಿ ರಥಾಶ್ವಗಳು ಇವರಿಬ್ಬರ ನಡುವೆ ಅದು ಬಂದು ಇಳಿತಾ ಇದೆ. ಸಂತೋಷನ? ಅವ್ರ ಹತ್ರ ರಥ ಹೇಳಿದ್ರೆ ನಮಗೇನ್ರಿ? ನೀನು ನಂಬುವಾಗ ರಥ ನಿನ್ನ ಹತ್ರ ಬರ್ತದೆ. ನಮಗೆ ಒಂದು ಗೊತ್ತಿರಬೇಕು, ಅಕ್ಸೆಪ್ಟ್ ಮಾಡೋದು ಗೊತ್ತಿರಬೇಕು. ಅಕ್ಸೆಪ್ಟ್ ಮಾಡೋದು ಗೊತ್ತಿಲ್ಲ ಅಂದರೆ ನೀವು ಬರೆದಿಟ್ಕೊಳ್ರಿ, ಇನ್ನೂ 25 ವರ್ಷ ಆದರೂ ನೀವು ಹೀಗೆ ಇರ್ತೀರ. ಅಕ್ಸೆಪ್ಟ್ ಮಾಡೋದು ಗೊತ್ತಾಯಿತು ಅಂದರೆ ಆಟೋಮೆಟಿಕ್ಕಾಗಿ ಮೇಲೆ ಹೋಗ್ತಾನೆ. ಎಲೀಷಾ ಬಿಡಲಿಲ್ಲ, ಎಲಿಯನನ್ನು ಬಿಡಲಿಲ್ಲ. ನೀನು ಎಲ್ಲಿ ಹೋಗ್ತೀಯ ಅಲ್ಲಿ ನಾನು ಬರ್ತೀನಿ, ಎಲ್ಲಿರ್ತೀಯೋ ಅಲ್ಲಿರ್ತೀನಿ, ಪರವಾಗಿಲ್ಲ, ಅದೇನಾದರೂ ಪರವಾಗಿಲ್ಲ, ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನೀನು ನನ್ನ ಆಶೀರ್ವಾದ ಮಾಡಿದ ಹೊರತು ನಾನು ನಿನ್ನನ್ನು ಬಿಡಲ್ಲ. ನೀನು ಮಾಡ್ದಲ್ಲ ಸೇವೆ, ಅದಕ್ಕೆ ಡಬ್ಬಲ್ ಆಗಿ ನಾನು ಮಾಡಬೇಕು. ನೀನು ಮಾಡ್ದಲ್ಲ ಸೇವೆ, ಅದಕ್ಕೆ 2ರಷ್ಟು ಸೇವೆ ನಾನು ಮಾಡಬೇಕು. ಎಲಿಯ, ಆದ ಕಾರಣ ನಿನ್ನ ಒಳಗಿರುವಂಥ ಅಭಿಷೇಕ ನನಗೆ 1ರಷ್ಟಲ್ಲ 2ರಷ್ಟು ಬೇಕು. ಅಭಿಷೇಕ ಹೊಂದ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋಕ್ಕೆ ದೇವ್ರು ಕೊಡಲ್ರಿ. ಅಭಿಷೇಕ ಹೊಂದಿದವರು ಫೀಲ್ಡ್ಗೆ ಬರ್ಬೇಕಂತೆ. ಅಭಿಷೇಕ ಎಲ್ಲಿಗೆ ತಗೊಂಡ್ಬರ್ಬೇಕಂತೆ? ಹೊರಗಡೆ ತರಬೇಕಂತೆ. ನಾನು ಸೀಕ್ರೆಟ್ ಬಿಲೀವರ್ ಬ್ರದರ್, ಹಂಗೆ ಹೇಳಿದಾಗ ನನಗೆ ಮೈಯೆಲ್ಲ ಉರಿತದೆ. ನಿನಗೆ ಸೀಕ್ರೆಟ್ ಆಗಿರೋಕ್ಕೆ ದೇವ್ರು ಕರೆದಿಲ್ಲ, ಸರ್ವಶಕ್ತನನ್ನು ಪ್ರಚುರಪಡಿಸೋಕ್ಕೆ ನಿನ್ನನ್ನು ಕರೆದಿದ್ದು. ಗುಪ್ತವಾಗಿರೋಕೆ ದೇವರು ಕರೆದಿಲ್ಲ ಅಮ್ಮ, ಎದೆ ತಟ್ಟಿ ಏಸು ದೇವರಂತ ಹೇಳಕ್ಕೆ ನಿನ್ನನ್ನು ಕರೆದಿರೋದು. ಆಮೇನ್, ಹಲ್ಲೆಲೂಯ. ಎಲೀಷಾ ಯಾವ ಚಾಲೆಂಜ್ ಹೇಳ್ತಾನೆ ಗೊತ್ತಾ? ಎಲಿಯಾ, ನೀನು ಯಾವ ಅದ್ಭುತ ಮಾಡ್ದೆ ನೋಡು, ಅದಕ್ಕೆ 2ರಷ್ಟು ನಾನು ಮಾಡಬೇಕು. ಆ ಕೊಟ್ಟರೆ ಅಂತ ಅಭಿಷೇಕ ಬೇಕು. ಬೈಬಲ್ ಹೇಳ್ತದೆ, ಎಲೀಷನನ್ನು ಕರ್ಕೊಂಡು ಹೋಗೋಕ್ಕೆ ರಥಾಶ್ವಗಳು ಬಂದಿಲ್ಲ, ಎಲಿಯನನ್ನು ಕರ್ಕೊಂಡು ಹೋಗೋದಕ್ಕೆ ಇಡೀ ಬೈಬಲಲ್ಲಿ ಸಾಯದೆ ಹಾಗೆ ರಾಪ್ಚರ್ ಆಗಿರೋದು ಇಬ್ರೇ, ಒಬ್ಬ ಅನೋಕ್, ಒಬ್ಬ ಎಲಿಯ. ಸಾವಿಲ್ಲದೆ ಮರಣ ಹೊಂದದೆ ಬೈಬಲ್ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ಇವರಿಬ್ಬರು ರಾಪ್ಚರ್ ಆಗಿ ಹೋಗಿದ್ದಾರೆ.
ಹೊಸ ಒಡಂಬಡಿಕೆ ಒಡೆಯ ಹೇಳ್ತಾನೆ, ಬರುವಂತ ದಿನ ನನ್ನ ಜನ ಸಾಯೋದಿಲ್ಲ, ನನ್ನ ನಂಬಿದವರು ಹಾಗೆ ಕಣ್ಮರೆಯಾಗಿ ಹೋಗ್ಬಿಡ್ತಾರೆ. ಲೇಲುಯಾ. ಕಣ್ಮರೆ ಅಂದ್ರೆ ಏನ್ ಗೊತ್ತಾ? ಕಣ್ಮುಂದೆ ಇದ್ದಂತ ವ್ಯಕ್ತಿ ಹಂಗೆ ಮಾಯ ಆಗಿ ಹೋಗೋದು. ಆನೋಕು ದೇವರೊಂದಿಗೆ ಅನ್ಯೋನ್ಯವಾಗಿ ಇದ್ದ ನಿಮಿತ್ತವಾಗಿ ಅನ್ಯೋನ್ಯವಾಗಿದ್ದಾಗಲೇ ಅವನು ಕಾಣೆಯಾಗಿ ಹೋಗಿದ್ದ. ಎಲೀಷ ನೋಡ್ತಾ 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 ಇದ್ದಂಗೆ ಹೆಲಿಕಾಪ್ಟರ್ ಬಂದಿಲ್ಲ ರೀ, ಏರೋಪ್ಲೇನ್ ಬಂದಿಲ್ಲ ರೀ, ಅಗ್ನಿ ರಥರಥಾಶ್ವಗಳು. ಓ ದೇವರಿಗೆ ಸ್ತೋತ್ರ. ಎಲಿಯನ ಪರವಾಗಿ ಬಂತಂತೆ. ಆ ಕೃಪೆ ದೇವರು ಮೋಸೆಗೆ ಕೊಡಲಿಲ್ಲ, ಆ ಕೃಪೆ ದೇವರು ಯೋಶ್ವನಿಗೆ ಕೊಡಲಿಲ್ಲ, ಆ ಕೃಪೆ ದೇವರು ಅಬ್ರಾಹ್ಮನಿಗೆ ಕೊಡಲಿಲ್ಲ. ಇಂಥ ಒಂದು ಕೃಪೆಯನ್ನ ಪ್ರವಾದಿಯಾದ ಎಲಿಯನಿಗೆ ದೇವರು ಅನುಗ್ರಹಿಸಿಕೊಟ್ಟ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಮರಣವನ್ನು ಹೊಂದದೆ ಹಾಗೆ ಆರೋಹಣವಾದವರು ಇಬ್ಬರು ಮಾತ್ರ, ಎಲಿಯ ಮತ್ತು ಆನೋಕ್. ಇಬ್ರಿ 11:5 ಹೇಳುತ್ತೆ, ಆನೋಕನು ಒಯ್ಯಲ್ಪಡುವುದಕ್ಕಿಂತ ಮುಂದಲೇ ಆನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. 5ನೇ ವಚನ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆ ಆಗಿದ್ದಾನೆಂಬುದು ಒಂದು ಅಲ್ಲೇಲುಯ್ಯ. ನನಗೆ ಅಲ್ಲೇಲುಯ್ಯ ಹೇಳ್ಸಿ ತಲೆ ಕೆಟ್ಟೋಗೈತೆ. ಅಲ್ಲೇಲುಯ್ಯ. ನಾವು ಕೀ ಕೊಟ್ಟು ಗೊಂಬೆ ಇದ್ದಂಗೆ ಇರಬಾರ್ದ್ರಿ. ನಾವು ಯಾರು? ನಮ್ಮ ಸಭೆ ಯಾವ್ದ್ರಿ? ಕೂಲಿಗಳ ಸಭೆನ? ಕೂಲಿಂಗ್ ಸಭೆನ? ನಮ್ಮ ಸಭೆ ಯಾವ್ದ್ರಿ? ನಮ್ಮ ಸಭೆ ಕೂಲಿಂಗ್ ಸಭೆ ಅಲ್ಲ, ಬೆಂಕಿ ಸಭೆ. ಈ ಸಭೆ ಹೆಸರೇನ್ರಿ? ಸಭೆ ಒಳಗೆ ಯಾರವ್ರಿ? ನಮ್ಮ ಸಭೆ ಯಾವ ಸಭೆ ರೀ? ಪೆಂತಗೋಸ್ಟ್ ಸಭೆ. ಏನು ಸಭೆ ಇದು? ಪೆಂತಗೋಸ್ಟ್ ಸಭೆ ಅಂದ್ರೇನು? ಲಬ 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 ಅಂತ ಪಡ್ಕೊಳ್ಳೋ ಸಭೆ. ಹೌದಾ? ಇಲ್ಲ. ಪಾಪ ಸುಮ್ಮನೆ ಜನ ಬಡ್ಕೊಳ್ತಾರೆ. ಅದಕ್ಕೆ ಹಿಂದೇನೂ ಗೊತ್ತಿಲ್ಲ, ಮುಂದೇನೂ ಗೊತ್ತಿಲ್ಲ. ಪಾಸ್ಟರ್ ನೀವು ಕೂಗಿದ್ರಿ, ನಾನು ಕೂಗ್ಬಿಟ್ಟೆ. ನಮ್ಮ ಮನೆ ಪಕ್ಕದವ್ರು ಕೂಗಿದ್ರು, ನಾನು ಕೂಗ್ಬಿಟ್ಟೆ. ಒಂದು ಹೇಳ್ತೀನಿ ಕೇಳ್ರಿ, ಅನ್ಯ ಭಾಷೆ ಮಾತಾಡೋರು ದೇವರು ಮಾತಾಡಿ ನಿಮ್ಗೆ ಗೊತ್ತಿರಬೇಕು. ಇಂಗ್ಲೀಷ್ ಅವ್ನು ಬಂದು ಇಲ್ಲಿ ಫಾರಿನ್ ಅಂದ ತಕ್ಷಣ ಒಂದೊಂದು ದೇಶದಲ್ಲಿ ಒಂದೊಂದು ಭಾಷೆ ಇದೆ ರೀ. ಎಲ್ಲರಿಗೂ ಬರೋಲ್ಲ ಭಾಷೆ. ಯಾವುದೋ ದೇಶದವ್ನು ಬಂದು ನಿಮ್ಮ ಹತ್ರ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತಾ? ಮತ್ತು ಆಗದೆ ಹೋದ್ರೆ ಏನು ಮಾಡ್ತೀರಾ? ತಲೆ ಕೆರ್ಕೊಂಡು ಸುಮ್ಮನೆ ಮುಂದಕ್ಕೆ ಹೋಗ್ಬಿಡ್ತೀರಾ. ಇದು ಪೆಂತಗೋಸ್ಟ್ ಸಭೆಯಲ್ಲಿ ದೇವರಾತ್ಮ ಬರ್ತಾನಲ್ಲ, 5 ರೀತಿಯಾದ ಸಭೆ ಈ ಸಭೆಯಲ್ಲಿ ಇರಬೇಕು. ದೇವರ ಮಹಿಮೆ ತೋರಿಸುವ ಸಭೆ ಇದಾಗಬೇಕು. ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳ ಸಭೆ ಈ ಸಭೆ ಆಗಿರಬೇಕು. ಈ ಸಭೆ ಸತ್ತು ಹೋದ ಸಭೆ ಆಗಿರಬಾರ್ದು. ಈ ಸಭೆಯಲ್ಲಿ ಜೀವವುಳ್ಳ ದೇವರಿದ್ದಾನೆ ಅಂದ್ರೆ ನಿಮಗೂ ಜೀವ ಇರಬೇಕು. ಅಲ್ಲೇಲುಯ್ಯ. ಸತ್ತೋಗಿರೋ ದೇವರ ಹತ್ರ ಬಂದಿದ್ದೀವ, ಬದುಕಿರೋ ದೇವರ ಹತ್ರ ಬಂದಿದ್ದೀವ. ಆನೋಕು ಸತ್ತಿರೋ ದೇವರ ಹತ್ರ ಹೋದ್ನ, ಬದುಕಿರೋ ದೇವರ ಹತ್ರ ಹೋದ್ನ. ಎಲಿಯ ಸತ್ತೋಗಿರೋ ದೇವರ ಹತ್ರ ಹೋದ್ನ, ಬದುಕಿರೋ ದೇವರ ಹತ್ರ ಹೋದ್ನ. ಎಲೀಷ ಕೇಳ್ತಾ ಇರೋದು ಸತ್ತೋಗಿರೋ ಪವರ್ ಬೇಕಾ, ಬದುಕಿರೋ ಪವರ್ ಬೇಕಾ? ಜೀವುಳ್ಳ ದೇವರ ಪವರ್ ನನಗೆ ಬೇಕು ಅಂತ ಎಲೀಷ ಕೇಳ್ತಾ ಇದ್ದಾನಲ್ಲ, ಅದನ್ನು ದೇವರು ಇವತ್ತು ಪರಿಶುದ್ಧಾತ್ಮನ ಮೂಲಕವಾಗಿ ಕೊಟ್ಟಿದ್ದ. ಪರಿಶುದ್ಧಾತ್ಮ ಇರೋರು ಹೆಂಗಿರ್ಬೇಕ್ರಿ? ದೇವ್ರ ಜೊತೆ ನಡಿಬೇಕು, ಅವನ ಕಾರ್ಯ ಮಾಡಬೇಕು. ದೇವ್ರ ಜೊತೆ ನಡಿಬೇಕು ಮತ್ತು ಅವನ ಕಾರ್ಯ ಮಾಡಬೇಕು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಆನೋಕ ಅವನಿದ್ನಲ್ಲ, ಅವನ ಕಾರ್ಯಗಳೆಲ್ಲ ದೇವರಿಗೆ ಮೆಚ್ಚುಗೆ ಆಗಿತ್ತಂತೆ. ಯಾರು ಆಮೇಲೆ ಹೇಳಲಿಲ್ಲ.
ಯಾಕಂದ್ರೆ ನಮ್ಮ ಕಾರ್ಯಗಳು ಯಾವುದು ಮೆಚ್ಚುಗೆನೇ ಇಲ್ಲ ಬ್ರದರ್. ಮತ್ತು ಯಾವ ಬಾಯಲ್ಲಿ ಆಮೇಲೆ ಹೇಳಿ, ನೀನು ನಂಬಿ ಹೇಳಬೇಕು, ಆವಾಗ ನಿನಗೆ ದೇವ್ರ ಕೆಲಸ ಮಾಡ್ತಾನೆ. ದೊಡ್ಡ ಪ್ರೇಯರ್ ಮಾಡೋದಂತ ಇವರು ಈ ಚಿಕ್ಕ ಪ್ರೇಯರ್ನ ಕೇಳಿದ್ದಕ್ಕೆ ಸ್ತೋತ್ರ ಅನ್ನೋದು. ಆ ಪೇಷಂಟ್ ಸತ್ಯ ಹೋಗಿರ್ತಾನೆ. ನಮಗೆ ಜ್ಞಾನ ಇರಬೇಕು. ಒಬ್ಬ ಆಸ್ಪತ್ರೆಗೆ ಹೋಗಿದ್ದಂತೆ ಪ್ರೇಯರ್ ಮಾಡೋಕ್ಕೆ, ಅವನು ದಮ್ ಎಳಿತಾ ಐತೆ ಮೇಲೆ ಕೆಳಗೆ. ದಮ್ ಅಂದರೆ ಬೀಡಿ ಹೊಡಿತಾ ಇಲ್ಲ. ಮೇಲಕ್ಕೆ ಹೋಗ್ತಾನೆ ಕೆಳಗೆ ಬರ್ತಾವನೆ, ಮೇಲಕ್ಕೆ ಹೋಗ್ತಾವನೆ ಕೆಳಗೆ ಬರ್ತಾವನೆ. ಓದೋನಿಗೆ ಜ್ಞಾನ ಇಲ್ಲ, ಪರಿಜ್ಞಾನ ಇರಲ್ಲ ಎಷ್ಟೊಂದು ಜನಕ್ಕೆ. ಹೋಗಿ ಅವನೇನು ಮಾಡಿದಂತೆ, ನಾನು ಅಮೇರಿಕಾಗೆ ಹೋಗಿದ್ದೆ, ಜರ್ಮನ್ಗೆ ಹೋಗಿದ್ದೆ, ಇಂಗ್ಲೆಂಡ್ಗೆ ಹೋಗಿದ್ದೆ, ಅಲ್ಲಿ ಇಂಥ ಊಟ ತಂದು ಕೊಟ್ಟರು, ಇಂಥ ಹೋಟ್ಲಲ್ಲಿ ಕೂತಿದ್ದೆ, ಅವರು ಬಂದು ನನ್ನ ನೋಡಿದ್ರು. ಆ ಪೇಷಂಟ್ ಕೇಳೋಕ್ಕೆ ಅವ್ನು ಸತ್ತೋಯ್ತಾವನೆ. ಸಾಯೋನಿಗೆ ಹೋಗಿ ಇವನು ಇಂಟ್ರಡ್ಯೂಸ್ ಮಾಡ್ತಾವ್, ನಾನು ಎಲ್ಲೆಲ್ಲಿ ಹೋಗಿ ಬಂದೆ ಅಂತ. ಆ ಮನೆಯವರೆಲ್ಲ ಅಳ್ತಾವ್ರೆ, ಎಂಥ ಹುಚ್ಚು ನನ್ನ ಮಗನ್ನ ಕರ್ಕೊಂಡ್ಬಂದು ಇಲ್ಲಿ ಇಟ್ಟಿದ್ಯಾ ದೇವ್ರೆ, ಬದುಕಿಸೋ ಅಂದರೆ ಇವನು ಬಂದು ಇವನು ಸಾಯಿಸ್ತಾವನಲ್ಲ ಅಂತ. ಎಲ್ಲ ಮುಗೀತು ಪ್ರೇಯರ್. ಅಷ್ಟೊತ್ತಿಗೆ ಅವ್ನು ನಿದ್ರೆ ಹೋಗೇ ಬಿಟ್ಟ. ಅವ್ನು ಕೇಳಿದೆ ಅವ್ನು ಯಾವಾಗ ಸತ್ತ ಅಂತ. ನೀವು ಜರ್ಮನ್ ಫ್ಲೈಟ್ ಇದ್ದ ಅಮೇರಿಕಾಗೆ ಹೋಗೋವಾಗಲೇ ಸತ್ತೋಗ್ಬಿಟ್ಟು. ಅಜ್ಞಾನಿಗಳಾಗೆ ದೇವ್ರು ಹೇಳ್ತಾನೆ, ನೀನು ಲೂಸ್ ಥರ ನನ್ನ ಹತ್ರ ಬಂದು ದಿನ ಹೇಳಿದ್ದೆ ಹೇಳಬೇಡ, ಹೋಗಾಚಿಕೆ ಅಂತಾನೆ. ನಿಜ, ನಾನು ಹೇಳ್ತಾ ಇಲ್ರಿ, ನಾನು ಹೇಳ್ತಾ ಇಲ್ಲ. ಲೂಸ್ಗಳ ಥರ ಹೇಳಿದ್ದೆ ಹೇಳಬೇಡ. ಕನ್ಫರ್ಮೇಷನ್ ಐತಾ ಜೀವಂತವಾಗಿರುವ ದೇವರಿದ್ದಾನೆ ಅಂತ, ನಿನ್ನ ಪ್ರೇಯರ್ ಒಂದೇ ಸಲ ಜೀವ ಬಂದುಬಿಡ್ತದೆ. ಎಷ್ಟು ಜನ ಕಾನ್ಫಿಡೆನ್ಸ್ ಐತೆ? ಇನ್ಮೇಲೆ ಯಾರು ದೊಡ್ಡ ಪ್ರೇಯರು ನನ್ನ ಮುಂದೆ ಮಾಡಬೇಡ, ನೀವು ಮನೇಲಿ ಮಾಡಿರಿ. ನೈಟ್ 1 ಅಲ್ಲ 3 ಗಂಟೆವರೆಗೂ ಮಾಡಿರಿ. ದೇವ್ರ ಸಭೆಗೆ, ದೇವ್ರ ಸಮ್ಮುಖದಲ್ಲಿ ಸಿಸ್ಟರ್ ಪ್ರೇಯರ್ ಮಾಡಿ ಅಂದ ತಕ್ಷಣ ಆ ಪಾಯಿಂಟ್ ಏನಿದೆಯೋ ಅದರಲ್ಲಿ ಬೆಂಕಿ ಇಳಿಸ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಾನು ನಿಮಗೆ ಡಿಸ್ಕರೇಜ್ ಮಾಡ್ತಾ ಇಲ್ಲ. ಹಗಲು ರಾತ್ರಿ ಪ್ರಾರ್ಥನೆ ಮಾಡಲೇಬೇಕು ನಿಜ, ಆದರೆ ಆ ಪ್ರಾರ್ಥನೆಯಲ್ಲಿ ಜೀವ ಬಂದಿದೆ ಅಂತ ಮೊದಲು ನೀನು ನಂಬಬೇಕು. ಪೇತ್ರ ಹೇಳ್ತಾನೆ, ನನ್ನ ನೋಡು, ನನ್ನ ನೋಡಿದ್ರೆ ಯೇಸುನೇ ನೀನು ನೋಡ್ದಂಗೆ. ಆ ಕಾನ್ಫಿಡೆನ್ಸಲ್ಲಿ ಪ್ರಾರ್ಥನೆ ಮಾಡ್ದ, ಕಾಲುಗಳಿಗೆ ಬಲ ಬಂದುಬಿಡ್ತು. ಪ್ರೀತಿಯ ದೇವಜನರೇ, ಇಲ್ಲಿ ಎಲೀಷಾ, ಎಲಿಯನ್ಗೆ ಎಂಥ ಒಂದು ಸೌಭಾಗ್ಯ. ಅವನ ರಥಾಶ್ವಗಳ ಜೊತೆ ಅವನ್ನ ಕರ್ಕೊಂಡು ಹೋಗುವಾಗ ಎಲೀಷಾ ನೋಡ್ತಾ ಇದ್ದಾನೆ. ಎಲಿಯ ಒಂದು ಪ್ರಾಮಿಸ್ ಮಾಡ್ದ, ಎಲೀಷಾ ನಾನಂತೂ ನಿನಗೆ ಅಭಿಷೇಕ ಕೊಡಕ್ಕೆ ಬರಲ್ಲಪ್ಪ, ಆದರೆ ಒಂದು ಸತ್ಯ, ನಿನಗೆ ಆಸಕ್ತಿ ಇದೆಯಲ್ಲ, ದಾಹ ಇದೆಯಲ್ಲ, ನಿರೀಕ್ಷೆ ಇದೆಯಲ್ಲ, ದೇವರಲ್ಲಿದ್ದು ದೇವರ ಸೇವೆ ಮಾಡಬೇಕಂತ ಅಪೇಕ್ಷೆ ಉಳ್ಳವನಾಗಿದೆಯಲ್ಲ, ನನ್ನನ್ನು ಕೊಂಡೋಗುವಾಗ ನೋಡಿದ್ದೆ ಆದಲ್ಲಿ, ನನ್ನನ್ನು ಕೊಂಡೋಗುವಾಗ ಆ ನೋಡುವಂಥ ಭಾಗ್ಯ ನಿನ್ನ ಕಣ್ಣುಗಳಿಗೆ ದೇವರು ಕೊಟ್ಟರೆ, ಆ ಅಭಿಷೇಕ ನೀನು ಕೇಳಿದ್ದನ್ನ ದೇವರು ಕೊಡಲಿಕ್ಕೆ ಶಕ್ತನಾಗಿ, ಆ ಆಸಕ್ತಿಯಿಂದ, ಅಂಬಲ ದಾಹದಿಂದ, ಆ ಹಸುವಿನಿಂದ ಎಲೀಷನ ಹಿಂದೆ ಒಂದು ಚೂರು ಅಲ್ಲಾಡದೆ ಅವನು ಹೋಗೋ ದಾರಿಲೆಲ್ಲ ಹೋಗಿದ್ದ. ಅವನು ದಾಟಿದ ನೀರನ್ನೆಲ್ಲ ದಾಟಿದ್ದಾನೆ, ಕಾಡುಗಳನ್ನ ದಾಟಿದ್ದಾನೆ, ಹತ್ತಕ್ಕಾಗದಂಥ ಸ್ಥಳಗಳನ್ನು ಹತ್ತಿದ್ದಾನೆ. ಅವನ ಪ್ರಯಾಸದ ನಿಮಿತ್ತ ಪರಲೋಕದ ದೇವರು ಅವನನ್ನು ನಿರಾಶೆ ಪಡಿಸಲಿಲ್ಲ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ರಕ್ಷಿಸ್ತೇನೆ. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ನಾನೇ ಉದ್ಧಾರ ಮಾಡ್ತೇನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಎಲೀಷಾ ಕಂಡ ನಿಮಿತ್ತ ಆ ಡಬಲ್ ಪ್ರಮೋಷನ್ ಅಭಿಷೇಕ ಅವನ ಮೇಲೆ ಬಂದಿದೆ. ದೇವ್ರ ಜೊತೆ ನಡಿಬೇಕು ಮತ್ತು ದೇವರಲ್ಲಿ ಕೆಲಸ ಮಾಡಬೇಕಂತ ಅಪೇಕ್ಷೆ ಉಳ್ಳವರೇ, ದೇವರಿಗಾಗಿ ಅಂತರಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ. ದಾವೀದ ಹೇಳ್ತಾನೆ, ಕೀರ್ತನೆ 100ನೇ ಅಧ್ಯಾಯ 1ನೇ ವಚನದಲ್ಲಿ, ಸಮಸ್ತ ಭೂನಿವಾಸಿಗಳ ಯೆಹೋವನಿಗೆ ನೀವೇನು ಮಾಡ್ರಿ? ಜಯಘೋಷ ಮಾಡ್ರಿ.
ಜಯ ಕೊಡೋದು ಅವನೇ, ಬಿಡುಗಡೆ ಕೊಡೋದು ಅವನೇ, ಅದ್ಭುತ ಮಾಡೋದು ಅವನೇ, ಆರೋಗ್ಯ ತರೋದು ಅವನೇ, ಕಟ್ಟುಗಳಿಂದ ಬಿಚ್ಚೋದು ಅವನೇ. ಅವನಿಗೆ ನೀವು ಜಯ ಕೊಡ್ರಿ. ನೀವು ಆತನ ಪ್ರಜೆ, ಅವನು ಪಾಲಿಸುವ ಹಿಂಡು ನೀವು. ಅವನು ಹೇಳ್ತಾನೆ, ನೀವ್ಯಾರು ಗೊತ್ತಾ? ಆತನವರೇ, ನೀವು ದೇವರ ಮಕ್ಕಳೇ. ಆತನವರು ಯಾರಿದ್ದೀರೋ ಅವರನ್ನೆಲ್ಲ ದೇವರ ಅಭಿಷೇಕಿಸ್ತಾರೆ. ಹಲ್ಲೆಲೂಯ. ಅದಕ್ಕೆ ಯೋಹಾನ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 51, 52 ಹೇಳ್ತದೆ. ಪೌಲ್ ಹೇಳ್ತಾನೆ, ಕೇಳ್ರಿ ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗೋದಿಲ್ಲ. ಇದ್ದೀರಾ? ನಿದ್ರೆ ಮಾಡೋರು ಅಲ್ಲೇಲು ಹೇಳ್ರಿ. ಹೋಗ್ಲಿ, ಎದ್ದಿರೋರು ಅಲ್ಲೇಲು ಹೇಳ್ರಿ. ಈ ನಿಜವಾಗ್ಲೂ ಮಲಗ್ದವ್ರನ್ನ ಎಬ್ಬಿಸ್ಬೋದಂತೆ. ಮಲಗದಂಗೆ ಆಕ್ಟಿಂಗ್ ಮಾಡೋರನ್ನ ಎಬ್ಬರ್ಸಕ್ಕೆ ಆಗಲ್ಲ. ಪೌಲ್ ಏನು ಹೇಳ್ದ ಇಲ್ಲಿ? ಕೇಳ್ರಿ, ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗೋದಿಲ್ಲ. ಅದ್ಯಾರೋ ಪಾಪ ತಾಯಿ ಬಂದು ಒಂದು ಅಲ್ಲೇಲುಯ್ಯ ಕೂಗ್ತಾ ಇದ್ದು, ನನ್ನ ಮರ್ಯಾದೆ ಉಳಿಸ್ತಾ ಇತ್ತು. ಇಲ್ಲಿರೋರೆಲ್ಲ ಮರ್ಯಾದೆ ಕಳೀತಾ ಇದ್ದೀರಾ. ಆ ಅಮ್ಮ ಉಳಿಸ್ತಾ ಇದ್ದೆ. ನಿಜವಾಗ್ಲೂ ದೇವ್ರು ನಿನ್ನ ಆಶೀರ್ವಾದ ಮಾಡ್ಲಮ್ಮ. ಯಾರೇ ಆಗಿರಲಿ, ಮರ್ಯಾದೆ ಕಳೆಯೋರಿಗೆ ದೇವ್ರ ಹತ್ರ ಮರ್ಯಾದೆ ಇರಲ್ಲ. ಅಲ್ಲೇಲುಯ್ಯ ಕೊಡೋಕ್ಕೆ 100 ರೂಪಾಯಿ ಕೇಳೋನು ದೇವರು. ಪುಕ್ಸಟೆ ಕೂಗಲಯ್ಯ ಅಂದ್ರೂ ಕೂಗಲ್ಲ. ಅಂದರೆ ನಿಮ್ಗೆ ಅಭಿಷೇಕ ಬೇಕು, ಆರೋಗ್ಯ ಬೇಕು, ಸಮಾಧಾನ ಬೇಕು. ಕೇಳಿದ ಮನೆ ಮುಂದೆ ಪಟಕ್ಕಂದ ಕಾರು ಬಂದು ನಿಲ್ಲಬೇಕು, ಕೇಳಿದ ಹಾರಗಳು ಬಂದು ಬೀಳಬೇಕು. ಪ್ರಿಯ ದೇವಜನರೇ, ನಾನು ತಮಾಷೆ ಮಾಡ್ತಾ ಇಲ್ಲ, ಸತ್ಯವಾಗಿ ಹೇಳ್ತಾ ಇದ್ದೇನೆ. ನಿಮ್ಮ ಹಲ್ಲೆಲೂಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ನಾವು ಯಾರನ್ನ ಕೂಗ್ತಾ ಇದ್ದೀವಿ? ಜೀವ ಉಳ್ಳ ದೇವ್ರು ಕೂಗ್ತಾ ಇದ್ದೀವ, ಸತ್ತೋಗಿರೋರು ಕೂಗ್ತಾ ಇದ್ದೀವ? ಸತ್ತೋಗಿರೋರಿಗೆ ಎಷ್ಟು ಜನ ಕೂಗ್ತಾರೆ ಗೊತ್ತಾ? ಕೂಗಿ ಮನೆಗೆ ಬರ್ತಾನೆ, ಹೆಂಡತಿ ಕೇಳ್ತಾಳೆ ಎಲ್ಲಯ್ಯ ಹೋಗಿದ್ದೆ ಅಂತ. ಕೂಗು ಬಂದೆ ಅಂತಾನೆ. ಇಲ್ಲಿರೋನಿಗೆ ಏನೂ ಆಗಿರಲ್ಲ, ಯಾಕೆ ನಿಜವಾಗ್ಲೂ ಕೂಗೇ ಇರಲ್ವಲ್ಲ. ನೀನು ಕೂಗು, ಬಿಡುಗಡೆ ನಿನಗೆ. ಇಲ್ಲಿ ಪೌಲ್ ಏನು ಹೇಳ್ತಾನೆ? ಕೇಳ್ರಿ, ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗೋದಿಲ್ಲ. ನಿದ್ರೆ ಹೋಗೋ ಕಾಸನ, ನಿದ್ರೆ ಹೋಗಿರೋ ಕಾಸನ? ಪಾಸ್ಟರ್, ನೀವು ಬಿಟ್ಟು ನಮ್ಮ ಮನೆಗೆ 3 ಗಂಟೆಗೆ ಬನ್ನಿರಿ, ಎಲ್ಲ ಗೊರಕೆ ಹೊಡಿತಾ ಇರ್ತಾರೆ. ತುಂಬ ದುಃಖಕರವಾದ ಸಂಗತಿ ಅದು. ಮತ್ತೆ ಏನು ಮಾಡೋಣ ಪಾಸ್ಟರ್? ನಾನು ನನ್ನ ಹೆಂಡತಿ ಮುಖ ನೋಡೋಕ್ಕಾಗಲ್ಲ, ಅವಳು ನನ್ನ ಮುಖ ನೋಡೋಕ್ಕಾಗಲ್ಲ, ನಮ್ಮ ಮಕ್ಕಳ ಮುಖ ಇನ್ನೂ ನೋಡೋಕ್ಕಾಗಲ್ಲ. ನಾವು ಅದು ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ? ತಿಂದು ರೆಸ್ಟ್, ಅದೇ ಬೆಸ್ಟ್. ಎದ್ರೆ ಗಲಾಟೆ ಆಗುತ್ತೆ, ಮಲಗಿದ್ರೆ ಯಾವುದೂ ಆಗಲ್ಲ. ಇದ್ದೀವ? ಪೌಲ್ ಏನು ಹೇಳ್ಬಿಟ್ಟ? ನೀವು ವಿಶ್ವಾಸದಲ್ಲಿರುವ ನೀವು, ಕರ್ತನ ಒಳಗೆ ಇದ್ದು ನಡೆಯುವಂಥ ನೀವು, ಕರ್ತನ ರಾಜ್ಯದಲ್ಲಿ ಕೆಲಸ ಮಾಡುವಂಥ ನೀವು ನಿದ್ರೆ ಮಾಡೋದಿಲ್ಲ. ಆಮೆನ್. ನಾನು ನಂಬ್ತೀನಿ ರೀ, ನಾನು ನಿದ್ರೆ ಮಾಡಲ್ಲ. ನಾನು ನಿನ್ನೆ ರಾತ್ರಿ ಮಲಗಿದ್ದೆ 4 ಗಂಟೆಗೆ. ಯೋಹಾನ 14:3, 52ನೇ ವಚನ ಹೋದ್ರಿ ಅದರಲ್ಲಿ. ಆದರೆ ಕಡೆ ತುತ್ತೂರಿಯು ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ. ಸಂತೋಷವಾಗಿ ಹೇಳ್ರಿ. ನಾವೆಲ್ಲ ಹೋಗ್ಬಿಡ್ತೀವಂತೆ. ಮೊನ್ನೆ ಯಾರು ಅಂತ ಇದ್ರು, ಬ್ರದರ್ ಇನ್ನೂ ಮದುವೆನೇ ಆಗಿಲ್ಲ ಅಂತ. ನೀನು ಮದುವೆ ಆಗದಿರೋ ಹೋಗೋದೇ ವಾಸಿ ಕಣಪ್ಪ. ಮದುವೆ ಆಗಿ ಪಾಪ ಮಾಡಿ ಹೋಗೋದಕ್ಕಿಂತ ನೀನು ಹಂಗೆ ಸನ್ಯಾಸಿಯಾಗಿ ಹೋಗೋದೇ ವಾಸಿ. ನಿಜವಾಗ್ಲೂ ನನ್ನ ಅಡ್ವೈಸ್, ಪಾಪ ಮದುವೆ ಆಗಿ ನಿಮಗೆ ಸಂಸಾರ ಮಾಡೋಕ್ಕೆ ಶಕ್ತಿ ಇಲ್ಲ ಅಂದರೆ ದಯಮಾಡಿ ಮದುವೆನೇ ಆಗಬೇಕು.
ಮದುವೆ ಆಗಿ ಅಳ್ತಾರೆ ಜನ. ಯಾರನ್ನ ನೋಡಿ ಹೇಳ್ತಾರೆ? ದೇವ್ರು ನೋಡಿ ಹೇಳ್ತಾಳ್ರಿ ಅವರು. ಕಟ್ಕೊಂಡಿರೋ ಹೆಂಡ್ತಿ ನೋಡಿ ಹೇಳ್ತಾರೆ, ಅವಳು ಕೊಡೋ ಟಾರ್ಚರ್ ತಡೆಯೋಕ್ಕಾಗಲ್ಲ ಅಂತ. ಅದು ದೇವರಿಗೆ ಮದುವೆ ಅಂದ್ರೆ ಇಷ್ಟ. ದಾಂಪತ್ಯವು ಮಾನ್ಯವಾದದ್ದು. ಅದನ್ನು ನೀವೆಲ್ಲ ಏನು ಮಾಡಬೇಕಂತೆ? ಸನ್ಮಾನ ಮಾಡಬೇಕಾ? ಗೌರವಿಸಬೇಕು. ಹೆಂಗೆ ಗೌರವಿಸೋದು? ಆರತಿ ಎತ್ಕೊಂಡು ಬಳಗದ ಹೆಂಗ್ರಿ ಗೌರವಿಸೋದು? ಬೈಬಲ್ ಹೇಳ್ತದೆ, ಆದರೆ ಕಡೆ ತುತ್ತೂರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಾಡುವೆವು. ನಾನು ತುಂಬ ಸಲ ಇದು ಯೋಚನೆ ಮಾಡ್ತಾ ಇರ್ತೀನಿ. ಏನಂತ ಅಂದ್ರೆ, ದೇವರೇ ನೀನು ಯಾಕೆ ಒಬ್ಬಂಟಿಗನಾಗಿದ್ದಾಗ ಜನಕ್ಕೆ ಹೇಳ್ತಾರೆ, ದೇವ್ರು ಹೇಳ್ತಾರೆ, ನೀನು ಒಬ್ಬಂಟಿಗನಾಗಿರೋದು ನನಗಿಷ್ಟ ಇಲ್ಲಪ್ಪ, ನೀನು ಒಬ್ಬಂಟಿಗನಾಗಿರಬಾರ್ದು, ಏನಾಗಬೇಕು ನೀನು? ಸಂಸಾರಿಕನಾಗಬೇಕು ಅಂತ ಆಸೆ ಹುಟ್ಟಿಸ್ಬಿಡ್ತಾರೆ ದೇವರು. ಇವನಿಗೆ ಅವಾಗ ಆಸೆ, ಹುಡುಗಿ ಊರೆಲ್ಲ ಹುಡುಕ್ತಾನೆ ಪಾಪ. ಒಡಂಬಡಿಕೆ ಮಾಡುವಾಗ ಏನು ಮಾಡಿಸ್ತಾರೆ ಚರ್ಚಲ್ಲಿ? ಹೇಳ್ರಿ, ಯಾರಿಗೂ ಮದುವೆ ಆಗಿಲ್ವಾ? ಎಲ್ಲ ನೀವೇ ಹೋಗಿ ಹಂಗೆ ಮಾಡ್ಕೊಂಬಂದ್ಬಿಟ್ಟಿದ್ರ. ನಮ್ಮ ಚರ್ಚೆಲ್ಲ ಇಡೀ ಶಿವಮೊಗ್ಗದಲ್ಲಿ ಹೈಯೆಸ್ಟು 39 ಮದುವೆ ಮಾಡಿದ್ರು. ಅದಕ್ಕೂ ಅಲ್ಲೆಲ್ಲೂ ಇಲ್ಲ. ನೀನು ಎಷ್ಟಾದರೂ ಮಾಡ್ಕೊಂಡು ನಮಗೇನಪ್ಪ ಪಾಸ್ಟ್ರೆ, ನನಗೇನಾದರೂ ಕೊಟ್ಟಿದ್ದೆ. ನಿಜ ರೀ, ತಮಾಷೆ ಮಾಡ್ತಾರೆ. ಇಡೀ ಶಿವಮೊಗ್ಗದ ರೆಕಾರ್ಡ್ ತೊಗೊಂಬನ್ರಿ, 39 ಚರ್ಚ್ ಇದರಲ್ಲೇ ಈ ಸಭೆಯಲ್ಲಿ ಮದುವೆ ಆಗಿದೆ. ಎಲ್ಲ ಪಾಸ್ಟ್ರಿಗೆ ಆಶ್ಚರ್ಯ, ಅಷ್ಟೊಂದು ಜನ ಅವರು ಅಂತ. ಇಲ್ಲಿಲ್ಲ ಜನ ಓಡೋಗ್ಬಿಟ್ಟವ್ರು ಕಟ್ಕೊಂಡು, ಆದರೆ 39 ಮದುವೆ ಆಗೈತೆ. ಓಡೋದವರು, ಓಡದೇ ಇರೋರು, ಆಗದೇ ಇರೋರು ಎಲ್ಲರಿಗೂ ಮದುವೆ ಮಾಡಿದ್ದೀನಿ. ದೇವರಿಗೆ ಸ್ತೋತ್ರ. ಆದರೆ ಇಲ್ಲೇನು ಹೇಳ್ತಾನೆ ಪೌಲು? ರಾಪ್ಚರ್ ಆಗ್ಬಿಡ್ತೀರ, ಹುಷಾರಾಗಿರಿ. ನೋಡಿ, ಮದುವೆ ಆಗಕ್ಕೆ ಮುಂಚೆ ದೇವರು ಹೇಳ್ತಾನೆ, ನೀನು ಒಬ್ಬಂಟಿಗನಾಗಿರೋದು ಒಳ್ಳೇದಲ್ಲ, ನೀನು ಸರಿ ಬೀಳುವಂಥ ಸಹಕಾರಿ ಜೊತೆ ಮದುವೆ ಆಗ. ಚರ್ಚಲ್ಲಿ ಒಡಂಬಡಿಕೆ ಮಾಡ್ತೇವೆ, ಇವತ್ತಿನಿಂದ ನೀವು ಎಲ್ಲಿ ಜ್ಯೋತಿಯವರು ಬಂದಿಲ್ವಾ? ಇವತ್ತಿನಿಂದ ನೀವು ಇಬ್ಬರಲ್ಲ, ಇನ್ಮೇಲೆ ನೀವು ಏನಂತೆ? ಜೋರಾಗಿ ಹೇಳ್ರಿ. ಇವತ್ತಿನಿಂದ ನೀವು ಇಬ್ಬರಲ್ಲ, ಒಂದೇ. ಅವನು ಇಂದು ಬಂದಿರ್ತಾನೆ, ಏನು ಇವನ್ನೆಲ್ಲ ಒಂದೇ ಅಂತ ಅವನಲ್ಲ, ನಾನು ಇವು ಬೇರೆ ಇವಳೇ ಬೇರೆ. ಅದು ದೈವಿಕವಾಗಿ, ಆತ್ಮಿಕವಾಗಿ ನೀವಿಬ್ಬರಲ್ಲ, ಇನ್ನು ಮುಂದೆ ನೀವು ದೇವರಲ್ಲಿ ಒಂದಾಗಿರಬೇಕು, ಒಂದಾಗಿ ನಡಿಬೇಕು, ಒಂದಾಗಿ ಎಲ್ಲ ಕಾರ್ಯಗಳನ್ನು ಮಾಡಬೇಕು ಅಂತ ಪಾಸ್ಟ್ ಏನು ಮಾಡ್ತಾನೆ? ಒಡಂಬಡಿಕೆ ಮಾಡಿಸಿ ಬಿಟ್ಟು ಬಿಡ್ತಾನೆ. ಎಷ್ಟೋ ಪಾಸ್ಟ್ರಿಗೆ ಪರಿಜ್ಞಾನನೇ ಇಲ್ಲ. ಒಂದು ಹಳ್ಳಿಗೆ ಹೋಗಿದ್ದೆ ನಾನು. ಈ 3 ಗಂಟೆ ತಾಳಿ ಯಾರು ಕಟ್ಟೆ ಕೇಳಿದ್ರು ಗೊತ್ತಿಲ್ಲ ನನಗೆ. ಆ ಪಾಸ್ಟ್ರಿಗೆ ಅಲ್ಲಿರೋರೆಲ್ಲ ಹೇಳಿದ್ರು, ತಾಳಿ ಬ್ಲೆಸ್ ಮಾಡಿ ಕೊಡಿ ಅಂತ. ಅವನ ತಾಳಿನೇ ಹುಡುಗಿ ಕಟ್ಟಕ್ಕೆ ಹೋಗ್ಬಿಟ್ಟು ಎಲ್ಲ ಹೋಗಿ ಹಿಡ್ಕೊಂಡ್ಬಿಟ್ರು ಅವ್ರು. ಒಂದು ಶಂಗಲ್ ಕಟ್ಟಿಬಿಟ್ಟಿದ್ರೆ ನಮ್ಮ ಭಾರತ ದೇಶದ ಕಾನೂನು ಪ್ರಕಾರ ಇವಳನ್ನ ಅವನು ಇಟ್ಕೊಬೇಕಾಗಿತ್ತು. ಅದು ದೇವರಿಗೆ ಸ್ತೋತ್ರ. ದೇವರ ವಾಕ್ಯ ಹೇಳ್ತದೆ, ಪೌಲು ಬರೀತಾನೆ, ಇಬ್ಬರಲ್ಲ ನೀವು ಒಬ್ಬರಾಗಿರಬೇಕು ಕ್ರಿಸ್ತನಲ್ಲಿ. ಅದೇ ಕಂಡಕ್ಟರ್ ಹತ್ರ ಹೋಗಿ, ನಾವಿಬ್ಬರು ಒಂದೇ ಅಪ್ಪ, ಒಂದು ಟಿಕೆಟ್ ಕೊಡು ಅಂದ್ರೆ ಏನು ಮಾಡ್ತಾನ? ಯಾರೋ ಹುಚ್ಚರ ಹತ್ತವ್ರು ಇಳಿಸೋ ಬೇಗ ಅಂತ. ನಮ್ಗೆಲ್ಲಿರಬೇಕು ಜ್ಞಾನ? ದೇವರ ರಾಜ್ಯದಲ್ಲಿ ಲೌಕಿಕವಾಗಿ ಜೀವಿಸುವಾಗ ಜನರ ಮಧ್ಯದಲ್ಲಿ ನಮ್ಮ ಸಾಕ್ಷಿ ಆನೋಕನಾಗಿ ದೇವರು ಮೆಚ್ಚುವ ರೀತಿಯಲ್ಲಿ ಇರಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ನಾವು ಗಂಡ ಹೆಂಡತಿ ಸಭೆಯಲ್ಲಿ, ಮನೆಯಲ್ಲಿ, ಸಮುದಾಯದಲ್ಲಿ, ಸಮಾಜದಲ್ಲಿ ಪ್ರೀತಿ ಉಳ್ಳವರಾಗಿ, ಸಾಕ್ಷಿ ಉಳ್ಳವರಾಗಿ, ಸಹನೆ ಉಳ್ಳವರಾಗಿ, ಆದರ್ಶವುಳ್ಳವರಾಗಿ, ನನ್ನ ದೇವರ ನಾಮ ಕೆಟ್ಟು ಹೋಗದ ರೀತಿಯಲ್ಲಿ ನೋಡತಕ್ಕವರಾಗಿ ಜೀವಿಸಬೇಕು. ಅದಕ್ಕೆ ಪೌಲ್ ಹೇಳ್ತಾನೆ, ನೀವು ಇಬ್ಬರಲ್ಲ ಒಂದೇ ಅಂತ ಹೇಳಿ ಕಟ್ಟಿಬಿಡ್ತಾನೆ. ಕಟ್ಟಾದ ಮೇಲೆ ದೇವರು ಹೇಳ್ತಾನೆ, ಒಂದು ಮಂಚದ ಮೇಲೆ ಇಬ್ಬರು ಮಲಗಿದ್ದಾರೆ, ಅದರಲ್ಲಿ ಒಬ್ಬನ್ನೇ ನಾನು ತೆಗಿಯೋದು. ಇದ್ದೀರಾ?
ಒಂದು ಮಂಚದ ಮೇಲೆ ಯಾರ್ರೀ ಮಲಗೋದು? ಯಾರು ಮಲಗೋದು? ಗಂಡ ಹೆಂಡತಿ. ಅಲ್ಲಿ ದೇವ್ರು ತಗೊಂಡ್ಬರ್ತಾನೆ. ಇವಾಗ ಗಂಡ ಹೆಂಡತಿ ನೀವಿಬ್ರು ಒಂದೇನಾ? ನೀವಿಬ್ರು ಒಂದಾಗಿದ್ದೀರಾ? ನಿಮ್ಮ ಅನ್ಯೋನ್ಯತೆ ಒಂದಾಗಿದೆಯಾ? ನಿಮ್ಮ ಪ್ರಾರ್ಥನಾ ಜೀವಿತ ಒಂದಾಗಿದೆಯಾ? ನಿಮ್ಮ ಸಾಕ್ಷ್ಯ ಜೀವಿತ ಒಂದಾಗಿದೆಯಾ? ದೇವರ ಕಾರ್ಯಗಳಲ್ಲಿ ನಿಮ್ಮಿಬ್ಬರ ಮನಸ್ಸು ಒಂದಾಗಿದೆಯಾ? ಯಾವಾಗ ಒಂದಾಗಿರಲ್ಲ ಅವಾಗ ದೇವರು ಹೇಳ್ತಾನೆ, ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ನಾನು ಕಣ್ಮರೆ ಮಾಡ್ತೇನೆ. ಇಬ್ಬರನ್ನು ಮಾಡ್ತೀನಿ ಅಂತ ದೇವರು ಹೇಳಿಲ್ಲಮ್ಮ. ನೀನು ಪರಿಶುದ್ಧಳಾಗಿದ್ರೆ ನೀನು ಕಣ್ಮರೆಯಾಗಿ ಹೋಯ್ತೀಯ. ನೀನು ಪರಿಶುದ್ಧನಾಗಿದ್ರೆ ನೀನು ಕಣ್ಮರೆಯಾಗಿ ಹೋಯ್ತೀಯ. ಓ ರೆವರೆಂಟ್ ಮಗಳಪ್ಪ, ರೆವರೆಂಟ್ ಹೆಂಡ್ತಿಯಪ್ಪ, ಬಿಷಪ್ ಹೆಂಡ್ತಿಯಪ್ಪ, ಪೋಪ್ ಹೆಂಡ್ತಿಯಪ್ಪ, ಪ್ರವಾದಿ ಹೆಂಡ್ತಿಯಪ್ಪ, ಸುವಾರ್ಥಕನ ಹೆಂಡ್ತಿಯಪ್ಪ, ಅವ್ರ ಮಕ್ಕಳಪ್ಪ, ಎಕ್ಸ್ಕ್ಯೂಸ್ ದೇವ್ರ ಹತ್ರ ಇಲ್ಲ. ಎಲ್ಲರಿಗೂ ಒಂದೇ ನ್ಯಾಯ. ನಾನು ದೇವರ ದೃಷ್ಟಿಯಲ್ಲಿ ಭಯಭಕ್ತಿ ಉಳ್ಳವನಾಗಿ, ಯಥಾರ್ಥನಾಗಿ, ಪರಿಶುದ್ಧನಾಗಿ ಕಾಣಲ್ಪಟ್ರೆ ನಾನು ಮಾತ್ರ ಎತ್ತಲ್ಪಡಕ್ಕೆ ಸಾಧ್ಯ. ಎಲ್ಲರೂ ಎತ್ತಲ್ಪಡಕ್ಕಾಗಲ್ಲ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರ ಸನ್ನಿಧಾನದಲ್ಲಿ ಅವನ ಪ್ರಜೆಯಾಗಿರುವ ನೀನು, ಅವನ ಮಗಳಾಗಿರುವಂತ ನೀನು, ಆತನವರಾದ ನೀನು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸೋಕೆ ಹರ್ಷ ಹೃದಯದೊಂದಿಗೆ ದೇವಾಲಯಕ್ಕೆ ಬರತಕ್ಕವನಾಗಿದ್ದೀಯಾ? ಎಷ್ಟು ಜನ ಆಲಯಕ್ಕೆ ಬರುವಾಗ ಸಂತೋಷವಾಗಿ ಬರ್ತೀರಿ? ನಿಜ ಹೇಳಿ. ಎಷ್ಟು ಜನ ಆಲಯಕ್ಕೆ ಬರುವಾಗ ಖುಷಿಯಾಗಿ ಬರ್ತೀರ? ಖುಷಿಯಾಗಿ ಬರೋದಂದ್ರೇನು? ಈ ಹ್ಯಾಪಿ ಬರ್ತ್ಡೇ ಬಂದ ತಕ್ಷಣ ಹಾಕ್ತಾರೆ ಖುಷಿಯಾಗಿರು ಲೈಫ್ ಲಾಂಗ್. ಯಾರಿಗೆ ಹಾಕೋದು? ಎನಿಮಿ ಆಗಿರು, ಯಾವನಾಗಿರು, ನೀನು ಲೈಫ್ ಲಾಂಗ್ ಖುಷಿಯಾಗಿರಂತ. ಇವನು ಮಾತ್ರ ಖುಷಿ ಪಡಿಸಲ್ಲ, ಅವನು ಖುಷಿಯಾಗಿರಂತ ಹಾಕಿಬಿಟ್ಟು ಬಿಡ್ತಾನೆ. ಆದರೆ ಬೈಬಲ್ ಹೇಳ್ತದೆ, ಆರಾಧನೆಗೆ ಬರುವಂಥವರು, ಸ್ತೋತ್ರ ಬಲಿ ಮಾಡುವಂಥವರು, ಯಜ್ಞವನ್ನು ಸಮರ್ಪಣೆ ಮಾಡುವಂಥವರು ಅವನ ಉಪಕಾರವನ್ನು ಸ್ಮರಿಸಿ ದೇವರನ್ನ ಹರ್ಷಧ್ವನಿಯಿಂದ ಮಹಿಮೆ ಪಡಿಸ್ಬೇಕು. ಅದೇ ದಾವೀದ ಕೀರ್ತನೆ 100ರಲ್ಲಿ ಬರೆಯೋದು. ನೀವು ಕೃತಜ್ಞತಾ ಸ್ತುತಿಯೊಡನೆ ಎಲ್ಲಿ ಬರಬೇಕಂತೆ? ಅವನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಅವನ ಅಂಗಳಗಳಿಗೂ ಬಂದು ಅವನ ಉಪಕಾರವನ್ನು ನೆನೆಸಿ ಕೃತಜ್ಞತೆ ಸಲ್ಲಿಸಬೇಕು. ಹಲ್ಲೆಲೂಯಾ. ಕೃತಜ್ಞತೆ ಅಂದ್ರೆ ಏನು? ಯಾರೋ ಹೇಳಿದ್ರೇನಮ್ಮ? ದೇವ್ರು ಮಾಡಿದ ಉಪಕಾರಕ್ಕೆ ನಾವೇನು ಮಾಡಬೇಕು? ಆ ಹೋಟ್ಲು ಮ್ಯಾನೇಜರು ಭಿಕ್ಷಕನ ಕತೆ ಥರ ನೀನು ಬಾಯಲ್ಲಿ ಹೇಳಿದ್ಯಾ, ನಾನು ಬಾಯಲ್ಲಿ ಹಂಗ. ಪೌಲ್ ಹೇಳ್ತಾನೆ, ದೇವರ ಸನ್ನಿಧಾನದಲ್ಲಿ ಬಂದು ನಿಮ್ಮನ್ನು ನೀವು ಸಜೀವ ಯಜ್ಞವನ್ನಾಗಿ ಸಮರ್ಪಣೆ. ಸಜೀವ ಯಜ್ಞ ಅಂದರೆ ಬೆಂಕಿ ನೋಡಿದರೆ ನಾವೇ ಕುರಿ ಮರಿತರ ಸೈಲೆಂಟಾಗಿ ಹೋಗ್ಬೇಕು. ಆದರೆ ಈ ಬೆಂಕಿ ನಿಮ್ಮನ್ನು ಸುಡಲ್ಲ, ನಿಮ್ಮೊಳಗಿರೋ ಕೆಟ್ಟ ಗುಣನ ಸುಟ್ಟುತ್ತೆ. ಹಲ್ಲೆಲೂಯಾ. ದೇವರ ಬೆಂಕಿ ಇದೆಯಲ್ಲ, ವಿಶ್ವಾಸಿನ ಸುಡಲ್ಲ. ವಿಶ್ವಾಸಿ ನಂಬಿ ಒಳಗೆ ಬರ್ದಾಗ ಕುಡುಕುತನನ ಸುಡುತ್ತೆ, ವ್ಯಭಿಚಾರನ ಸುಡುತ್ತೆ, ಚಾಡಿ ಹೇಳೋದು ಸುಡುತ್ತೆ, ದೇವರಿಗೆ ಇಷ್ಟವಲ್ಲದ ಭಾಗಗಳನ್ನು ಸುಟ್ಟು ನಿನ್ನನ್ನು ದಗದಗಿಸುವ ಜ್ವಾಲೆಯನ್ನಾಗಿ ಅದು ಮಾಡುವಂಥದ್ದಾಗಿದೆ. ಯಾರು ದಗದಗಿಸುವ ಅಗ್ನಿ ಆಗ್ತಾರೋ ಅವ್ರು ಸದಾಕಾಲ ದೇವರಲ್ಲಿ ಇರ್ತಾರೆ, ದೇವರ ಕಾರ್ಯ ಮಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ಕಡೆ ಒಂದು ಮಾತು ಹೇಳಿ ನಾನು ಮುಗಿಸ್ಬಿಡ್ತೇನೆ. ಸೊಲೊಮನ್ ದೇವರಿಗೆ 1000 ಗಟ್ಟಲೆ ಕುರಿಗಳನ್ನು ಯಜ್ಞವೇದಿ ಕಟ್ಟಿ ಸಮರ್ಪಣೆ ಮಾಡ್ತಾನೆ. ಆ ಯಜ್ಞವೇದಿಯ ಮೇಲೆ 1000 ಗಟ್ಟಲೆ ಕುರಿಗಳನ್ನು ದೇವರಿಗೆ ಸಮರ್ಪಣೆ ಮಾಡಲ್ಪಟ್ಟ ಸೊಲೊಮೋನನ ಯಜ್ಞವನ್ನು ಕಂಡಂತ ದೇವರು ಇಷ್ಟ ಆಗೋಯ್ತಂತವ್ರು. ಇಷ್ಟ ಆಗಿದ ಕೂಡಲೇ ಅದೇ ರಾತ್ರಿ ಸೊಲೊಮೋನನ ಮುಂದೆ ದೇವರು ಕಾಣಿಸಿಕೊಂಡು, ಸೊಲೊಮನ್, ಇಷ್ಟೊಂದು 1000 ಕುರಿಗಳನ್ನ ಯಜ್ಞವೇದಿಯ ಮೇಲಿಟ್ಟು
ಬಲಿಯಾಗಿ ಸಮರ್ಪಣೆ ಮಾಡಿದ್ದು ನನಗಿಷ್ಟ ಆಯ್ತು. ಚರಿತ್ರೆ ಹೇಳ್ತದೆ, ಸೊಲೊಮನ್ ಮೈಂಡಲ್ಲಿ ಯಾವುದೇ ಉದ್ದೇಶ ಇಟ್ಕೊಂಡಿಲ್ಲ, ಕೆಟ್ಟ ಆಲೋಚನೆ ಇಟ್ಕೊಂಡಿಲ್ಲ, ಲಾಭ ಬರುತ್ತೆ ಅಂತ ಇಟ್ಕೊಂಡಿಲ್ಲ. ಯಥಾರ್ಥ ಹೃದಯದಿಂದ ತನ್ನ ದೇವರನ್ನು ಅವನು ಘನಪಡಿಸಿದ. ಅವನ ಆಸೆ ಒಂದೇ, ನಾನು ದೇವರಲ್ಲಿ ಇರಬೇಕು, ದೇವರ ಕಾರ್ಯ ಮಾಡಬೇಕು. ಅದನ್ನೇ ಅವರಪ್ಪ ಸಾಯುವಾಗ ಹೇಳ್ತಾನೆ, ನಾನು ನಿನ್ನ ತಂದೆ ದೇವರನ್ನು ನೀನು ಬಿಡಬಾರ್ದು. ಎಲ್ಲಿವರೆಗೂ ಹಿಡ್ಕೊಳ್ತೀಯೋ ಅಲ್ಲಿವರೆಗೂ ದೇವರು ನಿನ್ನನ್ನು ಹಿಡ್ಕೊಳ್ತಾನೆ. ರೀತಿಯ ದೇವಜನರೇ, ಇವನು ಯಜ್ಞವನ್ನು ಸಮರ್ಪಣೆ ಮಾಡಿದ್ನಲ್ಲ, ಅದು ದೇವರಿಗೆ ಇಷ್ಟ ಆಗೋಯ್ತು. ಹಾಗಾದ್ರೆ ಇಲ್ಲಿ ಆಲಯಕ್ಕೆ ಬರ್ತೀವಿ, ಯಾವ ಯಜ್ಞ ಸಮರ್ಪಣೆ ಮಾಡ್ತಾ ಇದ್ದೀವಿ ನಾವು? ಕುರಿಗಳನ್ನ ತಗೊಂಬಂದಿದ್ದೀರಾ? ಕೋಳಿ ತಗೊಂಬಂದಿದ್ದೀರಾ? ಏನಾದರೂ ದೇವರ ಮನೆಗೆ ಕೊಡಕ್ಕೆ ತಗೊಂಬಂದಿದ್ದೀರಾ? ದೇವರು ಕೇಳ್ತಾನೆ, ಸ್ತೋತ್ರ ಎಂಬ ಬಲಿಯನ್ನ ಮನಪೂರ್ತಿಯಾಗಿ ನೀವು ಸಲ್ಲಿಸಿದ್ದೆ ಆದ್ರೆ ಅಲ್ಲೇ ನಾನಿರ್ತೀನಿ, ನಿಮ್ಮನ್ನ ಬಿಟ್ಟು ಹೋಗಲ್ಲ ನಾನು. ನೀವು ಕೊಡುವಂತ ಯಜ್ಞಗಳನ್ನು ಸ್ವೀಕಾರ ಮಾಡಿಕೊಂಡು ಆ ಯಜ್ಞವೇದಿಯಲ್ಲೇ ದಗದಗಿಸುವ ಜ್ವಾಲೆಯಾಗಿ ನಿಮ್ಮ ಪರವಾಗಿ ನಾನು ಇರ್ತೀನಿ. ಪ್ರಿಯ ಸಹೋದರಿ, ಸೊಲೊಮನ್ ಹೇಳ್ತೇನೆ, ದೇವರೇ, ಯಾವುದೇ ದುರುದ್ದೇಶದಿಂದ ನಾನು ಯಜ್ಞವನ್ನು ಸಮರ್ಪಣೆ ಮಾಡಿಲ್ಲಪ್ಪ. ಅಲ್ಪನಾದ ನನ್ನನ್ನ, ಪ್ರಯೋಜನ ಇಲ್ಲದ ನನ್ನನ್ನ ಈ ರಾಜ್ಯದ ಅರಸನಾಗಿ ಮಾಡಿದ್ಯಲ್ಲ, ರಾಜ್ಯದ ರಾಜನಾಗಿ, ಜನಾಂಗದ ಒಡೆಯನಾಗಿ ನನ್ನನ್ನ ಸೆಲೆಕ್ಟ್ ಮಾಡಿಕೊಂಡಲ್ಲ ದೇವರೇ. ಅದರ ನಿಮಿತ್ತವಾಗಿ ನಾನು ಯಜ್ಞವೇದಿಯನ್ನು ಕಟ್ಟಿ ನಿನಗೆ ಯಜ್ಞವನ್ನು ಸಮರ್ಪಣೆ ಮಾಡಿದ್ದೇನೆ. ಅದು ಒಂದಲ್ಲ, ಎರಡಲ್ಲ, 20,000 ಕುರಿಗಳನ್ನು ದೇವರಿಗೆ ಅವನು ಕೊಡ್ತಾನೆ. ಕೊಟ್ಟಂತ ದೇವರು ಕೇಳ್ತಾನೆ, ಸೊಲೊಮನ್, ನಿನಗೇನು ಬೇಕು? ನಿನಗೇನು ಬೇಕು? ನಿನಗೇನು ಬೇಕಪ್ಪ? ನೀನು ಸಲ್ಲಿಸಲ್ಪಟ್ಟಂತ ಯಜ್ಞ ನನಗೆ ಇಷ್ಟವಾದ ನಿಮಿತ್ತವಾಗಿ ನಾನು ಕೇಳ್ತೇನೆ, ನಿನಗೇನು ಬೇಕು? ನೋಡಿ ಎಂಥ ಸೌಭಾಗ್ಯ! ಯಥಾರ್ಥ ಹೃದಯದಿಂದ ಅವನು ದೇವರಿಗೆ ಸಮರ್ಪಣೆ ಮಾಡಲ್ಪಟ್ಟ ಯಜ್ಞ ದೇವರೇ ದರ್ಶನ ಕೊಡ್ತಾನೆ. ನಾವು ಯಜ್ಞ ಸಮರ್ಪಣೆ ಮಾಡುವಾಗ ನಿಜವಾಗ್ಲೂ ಯಥಾರ್ಥವಾಗಿ ಸಮರ್ಪಣೆ ಮಾಡ್ತಾ ಇದ್ದೀವ? ತಪ್ಪಿಳಿಬೇಡಿ ದಯವಿಟ್ಟು. ಒಬ್ಬರು ಒಂದ್ಸಲ ಚೀಟಿ ಬರೆದು ಹಾಕಿದ್ರು ನನಗೆ, ನನ್ನ ಹತ್ರ ಹಾಕ್ಲಿಕ್ಕೆ ಕಾಣಿಕೆ ಇಲ್ಲ, ಇದೇ ಕಾಣಿಕೆ ಅಂತ ತಿಳಿದುಕೊಳ್ಳಿ. ದೇವರಿಗೆ ಸ್ತೋತ್ರ, ಸಂತೋಷ. ನನ್ನ ದೇವ್ರ ಹೃದಯ ನೋಡ್ತಾನೆ. ನನ್ನ ದೇವ್ರ ಹೃದಯ ನೋಡ್ತಾನ್ರಿ. ಆಲಯ, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತ ಆಲಯ ಈ ಕಟ್ಟಡ ಅಲ್ಲ, ನೀನೇ ದೇವರ ಆಲಯ. ನಿನ್ನ ಆಲಯದ ಒಳಗೆ ಯಾವಾಗಲೂ ಸ್ತುತಿ ಸ್ತೋತ್ರ ಇರಬೇಕಮ್ಮ ಬ್ರದರ್, ಸ್ತುತಿ ಸ್ತೋತ್ರ ಇರಬೇಕು. ಅದನ್ನು ಅನುಭವದಿಂದ ಸವಿದು ನೋಡಬೇಕು. ನಿಮ್ಮ ಆತ್ಮನಿಗೆ ಸ್ತುತಿ ಸ್ತೋತ್ರವನ್ನು ಕಲಿಸಿ ನೋಡ್ರಿ. ನೀವು ಮಲಗಿರುವಾಗ, ಎದ್ದಿರುವಾಗ, ಕೆಲಸ ಮಾಡುವಾಗ, ಎಂಥ ಸ್ಥಿತಿಗತಿಯಲ್ಲೂ ಆ ಆತ್ಮ ಪರಮಾತ್ಮನನ್ನ ಸ್ತುತಿಸೋದು ಬಿಡೋದೇ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಸೊಲೊಮನನ್ನು ಧಾರಾಳವಾಗಿ ಕೊಟ್ಟ. ದೇವರು ಹಿಂತಿರುಗಿಸಿ ಏನು ಕೊಟ್ಟ ಗೊತ್ತಾ? ಅವನು ಹೇಳ್ತಾನೆ, ಇವತ್ತಿನಿಂದ ನಾನು ಕೊಡುವಂಥ ಒಂದು ಜ್ಞಾನ. ಅವನು ಕೇಳ್ತಾನೆ, ನನಗೆ ಜ್ಞಾನ ಬೇಕು ದೇವರೇ, ಈ ರಾಜ್ಯ ನೋಡ್ಕೊಳ್ಳುವಂಥ ಜ್ಞಾನ, ಈ ಮನೆ ನೋಡ್ಕೊಳ್ಳುವಂಥ ಜ್ಞಾನ, ಈ ಜನಾಂಗವನ್ನು ಕಾಯುವಂಥ ಜ್ಞಾನ ನನಗೆ ಬೇಕು ಅಂದಾಗ ದೇವರು ಹೇಳ್ತಾನೆ, ಸಭಾಷ್, ನೀನು ಐಶ್ವರ್ಯ ಕೇಳಲಿಲ್ಲ, ಬಲ ಕೇಳಲಿಲ್ಲ, ಸೌಂದರ್ಯ ಕೇಳಲಿಲ್ಲ, ಜ್ಞಾನ ಕೇಳ್ಕೊಂಡಿದ್ಯಲ್ಲ. ನಾನು ನಿನಗೆ ಬರೀ ಜ್ಞಾನ ಮಾತ್ರ ಅಲ್ಲ, ನಿನಗೆ ನಾನು ಸೌಂದರ್ಯ ಕೊಡ್ತೇನೆ, ಐಶ್ವರ್ಯ ಕೊಡ್ತೇನೆ, ಧನೈಶ್ವರ್ಯ ಕೊಡ್ತೇನೆ, ನಿನ್ನ ಎಲ್ಲ ವಿಷಯದಲ್ಲೂ ಆಶೀರ್ವಾದ ಮಾಡ್ತೇನೆ. ನಾನು ಮಾಡಲ್ಪಟ್ಟ ಆಶೀರ್ವಾದ ಮುಂದೆ ಆಗಲಿ ಹಿಂದೆ ಆಗಲಿ ಯಾರಿಗೂ
ಇರೋದೇ ಇಲ್ಲ. ಕಾರಣ ನೀನು ನನ್ನವನು, ನೀನು ನನ್ನಲ್ಲಿದ್ದು ಕಾರ್ಯ ಮಾಡುವವನು. ಪ್ರಿಯ ಸಹೋದರ ಸಹೋದರಿಯೇ, ಇವತ್ತು ದೇವರಿಗೆ ನಾವು ನಿಜವಾಗ್ಲೂ ಸರ್ವಾಂಗ ಬಲಿಯಾಗಿ ನಮ್ಮನ್ನು ಸಮರ್ಪಣೆ ಮಾಡ್ತಾ ಇದ್ದೀವ? ಹೃದಯಪೂರ್ವಕವಾದ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವಾ? ನಾವು ಜುಗುರಾಗಿರಬಾರ್ದು. ಜುಗುರು ಅಂದ್ರೆ ಮುಗಿಸ್ತೀನಿ ಹೇಳಿ. ಏನು ಜುಗುರು ಅಂದ್ರೆ? ಜೋಕರ್ಸ, ಕೈ ಇಲ್ದೇ ಇರೋರ? ಇನ್ನೂ ಕರೆಕ್ಟಾಗಿ ಬರ್ಬೇಕು ಸಿಸ್ಟರ್. ಜುಗುರು ಅಂದ್ರೆ ಏನು? ಕಂಜೂಸ್, ಮುಂದೆ ಕಂಜೂಸ್ ಹೇಳ್ರಿ, ನನಗಿಂತ ಚೆನ್ನಾಗಿ ಎಲ್ಲರಿಗೂ ಗೊತ್ತು. ಕಂಜೂಸ್ ಹೇಳ್ರಿ. ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡಿಲ್ಲ ನೀವು? ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡಿದ್ರೆ ಇಲ್ವಾ? ಕಚ್ಚಿದ ತಕ್ಷಣ ಏನು ಮಾಡ್ತೀರಾ? ಹೆಂಡತಿ ಮೇಲಿರೋ ಕೋಪ ಸೊಳ್ಳೆ ಮೇಲೆ ತೀರಿಸಿ, ಸೊಳ್ಳೆ ಡಮಾರ್. ಕಂಜೂಸ್ ಮಕ್ಕಿ ಚೂಸ್. ಕಂಜೂಸ್ ಏನು ಮಾಡ್ತಾನಂತೆ? ಈರುಳ್ಳಿ ಎಷ್ಟಪ್ಪ, ಟೊಮೊಟೊ ಎಷ್ಟಪ್ಪ, ನನ್ನ ಮುಂದೆ ಚೌಕಾಸಿ ಮಾಡೋರು ನೋಡಿದ್ರೆ ತುಂಬ ಕಷ್ಟ ಆಗುತ್ತೆ. ಆಟೋವ್ನು ಕೇಳ್ತಾನೆ, ಅಮ್ಮ 80 ರೂಪಾಯಿ ಆಯ್ತಮ್ಮ ಅಂತ. 50 ತಗೊಳಪ್ಪ, 40 ತಗೊಳಪ್ಪ, 30 ತಗೊಳಪ್ಪ. ಇವನು ಬತ್ತ ಕಮ್ಮಿ ಮಾಡಿ 20 ಅವನು ಅಂತಾನೆ, ಪುಕ್ಸಟೆ ಬಂದಿದೆ, ಪುಕ್ಸಟೆ ಹೋಗ್ಬಿಡು ಅಂತ. ಹಂಗಿರಬಾರ್ದು. ನಿಮ್ಮ ದೇವ್ರು ಯಾರು ಹೇಳ್ರಿ? ನಿಮ್ಮ ದೇವ್ರು ಯಾರು? ನಿಮ್ಮ ದೇವ್ರು ಯಾರ್ರೀ? ಇಡೀ ಸೃಷ್ಟಿಗೆಲ್ಲ ಒಡೆಯ. ಒಂದು ಆಮೇಲೆ ಹೇಳ್ರಿ. ಹೌದಾ ಇಲ್ಲ? ಹೌದಾ ಇಲ್ಲ? ಸೃಷ್ಟಿಗೆಲ್ಲ ಒಡೆಯನ ಇಲ್ಲ? ಅವ್ನು ನಿಮ್ಮನ್ನ ಸಾಕ್ತಾನೆ ಸಾಕಲ್ಲ? ಅವ್ನು ಹೇಳ್ತಾನೆ, ಅಲ್ಲಿ 6 ಹಕ್ಕಿಗಳನ್ನ ನೋಡ್ರಿ, ಅವು ಒಂದು ದಿನ ಆದ್ರೂ ಒಂದು ಊಟ ಹಾಕಮ್ಮ ಅಂತ ಕೇಳಲಿಲ್ಲ. ಅವುಗಳನ್ನ ಸಾಕ್ತಾ ಇದ್ದೀನಿ. ಕಾರಣ ಏನಕ್ಕೆ ಗೊತ್ತಾ? ನಾವು ಸ್ತುತಿಸಲ್ಲ, ಅವು ಸ್ತುತಿಸುತ್ತೆ. ಈ ಏನು ಸೃಷ್ಟಿ ಇದೆಯಲ್ಲ, ಒಡೆಯನನ್ನು ಗಣಪಡಿಸುತ್ತಂತೆ. ಅದಕ್ಕೆ ಸರಿಯಾದ ಟೈಮ್ನಲ್ಲಿ ಬೆಳಗ್ಗೆ ಬೇಕಾದ ಮಳೆಯನ್ನು ದೇವ್ರು ಕೊಡ್ತಾನ್ರಿ. ಇವತ್ತು ದೇವ್ರು ಹೇಳ್ತಾನೆ, ನನ್ನವರಾದ ನೀವು ನನ್ನ ಆಲಯದಲ್ಲಿ ಸ್ತುತಿಸುವಾಗ, ಗಣಪಡಿಸುವಾಗ, ಬಿತ್ತ ಕೊಡುವಾಗ ನಿಮ್ಮನ್ನು ನಾನು ಬರಿಗೈ ಮಾಡೋದೇ ಇಲ್ಲ. ಕಡೆ ಒಂದು ಕತೆ ಹೇಳಿ ಮುಗಿಸ್ಬಿಡ್ತೀನಿ. ಒಬ್ಬ ಬಡವ, ಒಬ್ಬ ಶ್ರೀಮಂತ ಇದ್ನಂತೆ. ಬಡವನ ಯೋಚನೆನೇ ಬೇರೆ, ಶ್ರೀಮಂತನ ಯೋಚನೆನೇ ಬೇರೆ. ಶ್ರೀಮಂತ ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಟ್ಟಿದ್ದಾನೆ. ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ಸಮುದ್ರ ತೀರದ ಹತ್ರ ಬಂದು ಕೂತ್ಕೊಂಡಂತೆ. ಕೂತ್ಕೊಂಡು ಒಬ್ಬ ಮೀನು ಹಿಡಿಯತಕ್ಕ ವ್ಯಕ್ತಿನ ನೋಡ್ತಾ ಇದ್ನಂತೆ. ಮೀನು ಒಬ್ಬ 4 ಮೀನನ್ನ ಹಿಡ್ಕೊಂಡ್ಬಂದು ಅವನು ಅದನ್ನು ಫ್ರೈ ಮಾಡಿ ಸಾರು ಮಾಡ್ಕೊಂಡು ತಿಂದುಬಿಟ್ಟು ಮಲ್ಕೊಂಡ್ಬಿಟ್ನಂತೆ. ಶ್ರೀಮಂತ ಯೋಚನೆ ಮಾಡ್ದ, ಇವನು 4 ಮೀನು ಹಿಡ್ದ, 4 ಮೀನು ತಂದ, 4 ಮೀನು ಸಾರು ಮಾಡ್ಕೊಂಡ, ತಿಂದು ಮಲ್ಕೊಂಡ. ಇದ್ದೀರಾ? ಶ್ರೀಮಂತನ ತಲೆಯಲ್ಲಿ ಹೋಯ್ತು, ನಾನೆಲ್ಲ ಕಳ್ಕೊಂಡು ಬಂದುಬಿಟ್ಟಿದ್ದೀನಿ ಅಂತ. ಆ ಬಡವ ನೆಕ್ಸ್ಟ್ ಡೇ ಮೀನು ಹಿಡಿಯೋಕೆ ಹೋದಾಗ ಶ್ರೀಮಂತ ಅಂತಾನೆ, ಸಾರ್ ನಿಮ್ಮ ಜೊತೆ ನಾನು ಬರಲ್ಲ. ಸರಿ ಬಾ ಅಂತ ಹೋಯ್ತು. 8 ಮೀನು ಹಿಡಿದು ಬಿಟ್ರಂತೆ. 8 ಮೀನು ಹಿಡಿದಾಗ ಶ್ರೀಮಂತ ಕೇಳ್ತಾನೆ, ನಿನ್ನ ಜೊತೆ ನಾನು ಬಂದಲ್ಲ, ನನಗೇನು ಪಾಲಿಲ್ವ ಇದರಲ್ಲಿ? ಅವನಂದಂತೆ 8 ಮೀನಲ್ಲಿ 4 ಮೀನು ನೀನು ಇಟ್ಕೊ ಹೋಗ್ತೀನು ಅಂತ. ಇದ್ದೀರಾ? ಬಡವ ತಿರ್ಗಾ ಏನು ಮಾಡ್ದ ಹೇಳ್ರಿ? ಸಾರು ಮಾಡ್ದ, ತಿಂದ,
ಶ್ರೀಮಂತ ಏನು ಮಾಡ್ದ? 4ನ ತಗೊಂಡೋಗಿ ಬಜಾರಲ್ಲಿ ಮಾರಿದಂತೆ. ಮಾರಿದ್ಕೆ ದುಡ್ಡು ಬಂತಂತೆ. ಅವನು ಮಾರಿದ ದುಡ್ಡಲ್ಲಿ ಏನು ಮಾಡ್ದ? ಮೊದಲು ಬಲೆ ತಗೊಂಡಂತೆ. ಬಲೆ ತಗೊಂಡು ನೆಕ್ಸ್ಟ್ ಡೇ ಇವನೇ ಹೋದ ಬಲೆ ಹಾಕಕ್ಕೆ. ಅವಾಗ ಅವನಿಗೊಂದು 10 ಮೀನು ಸಿಕ್ತಂತೆ. ಈ ಬಡವನಿಗೆ ತಿರ್ಗಾ ಮೀನು ಸಿಕ್ತು. ಇವನೇನು ಮಾಡ್ದ? ತಿಂದ, ಮಲ್ಕೊಂಡ. ಇವನೇನು ಮಾಡ್ದ? ಈ 10 ಮೀನನ್ನ ತನ್ನಂತೆ ತಿರ್ಗಾ ಮಾರುಕಟ್ಟೆಗೆ ಹೋಗಿ ಮಾರದಂತೆ. ಆ ಬಂದ ಹಣದಲ್ಲಿ ಈ ಸಲ ಅವನು ನೆಟ್ಟು ತಗೊಳ್ಳಲ್ಲ, ನೆಟ್ಟು ಪ್ಲಸ್ ಇನ್ನೊಬ್ಬ ಕೂಲಿಯವನ್ನ ಕರಿತಾನೆ, ಸಂಬಳ ಕೊಡ್ತೀನಿ ಬಾ ನನ್ನ ಜೊತೆ ಅಂತ. ಅವನೇನು ಮಾಡ್ದ? ತಿರ್ಗಾ ಸಮುದ್ರಕ್ಕೆ ಹೋಗ್ತಾನೆ. ಆಗ ಇವರಿಬ್ಬರು ಹೋಗಿ ಹಿಡಿತಾರೆ. ಇನ್ನೂ ಜಾಸ್ತಿ ಮೀನು ಬರ್ತದೆ, ಅದನ್ನು ಮಾರ್ತಾನೆ. ಇನ್ನೂ ಇಬ್ಬರನ್ನ ಕೊಂಡುಕೊಳ್ತಾನೆ. ಹಿಂಗೆ ಹೋಗಿ 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 ಅಲ್ಲಿರೋ ಎಲ್ಲ ಕೂಲಿಯವ್ರನ್ನ ಕರ್ಕೊಂಡು ತಿರ್ಗಾ ದೊಡ್ಡ ಶ್ರೀಮಂತಿಕೆಗೆ ಬಂದುಬಿಟ್ಟು. ಹಲ್ಲೆಲೂಯಾ. ಪಡುವ ಪ್ರಯಾಸಕ್ಕೆ ಫಲ ಉಂಟು. ಬಡವನಿಗೆ ಎಷ್ಟೇ ಶ್ರೀಮಂತಿಕೆ ಬಂದರೂ ಅವನು ತಿಂದು ಮಲಗೋದು ಮಾತ್ರ ಬಿಡಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ದೇವರ ರಾಜ್ಯದಲ್ಲಿ ನೀನು ಬಡವನಾಗಿರಬೇಡ, ಆತ್ಮಿಕವಾದ ಬಡವನಾಗು, ದೇವರ ರಾಜ್ಯ ನಿಂದು. ಇವತ್ತು ನಾವು ಮಲಿಕೊಂಬಿಟ್ರೆ ಆತ್ಮಗಳ ರಕ್ಷಣೆಗೆ ಬರೋದಿಲ್ಲ. ಏನಂದ್ರೆ ಅರ್ಥ ಅಂದರೆ, ನೀನು ಸುವಾರ್ತೆ ಸಾರಿ 2 ಆತ್ಮನ ತಗೊಂಬಂದು ಪ್ರಿಪೇರ್ ಮಾಡಿ ಅವರನ್ನು ಇನ್ನಿಬ್ಬರು ಸುವಾರ್ತೆ ಸಾರಿ ಇನ್ನೂ ಆತ್ಮಗಳನ್ನ ಆದಾಯ ಮಾಡುವಂಥ, ಬಲೆ ಬೀಸುವಂಥ ಬಸ್ತರನ್ನಾಗಿ ಮಾಡುವಂಥ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, ಕೃತಜ್ಞತೆ ಸ್ತೋತ್ರ ಬಲಿಯನ್ನು ನಾವು ಯಥಾರ್ಥವಾಗಿ ಸಲ್ಲಿಸಬೇಕು. ನಮ್ಮಿಂದ ದೇವರ ರಾಜ್ಯಕ್ಕೆ ಆದಾಯ ಆಗಬೇಕು. ನಮ್ಮಿಂದ ದೇವರಿಗೆ ಫಲ ಸಿಗಬೇಕು. ನಾವು ಕೊಡುವಂಥ ಫಲ ಅದು ನಿಲುಕುವಂಥದ್ದಾಗಿರಬೇಕು. ಅದಕ್ಕೆ ದೇವರ ಆನೋಕ ಮತ್ತು ಎಲಿಯನನ್ನು ತೋರಿಸ್ತಾರೆ. ಅವರಿಬ್ಬರು ದೇವರು ಮೆಚ್ಚುವಂಥ ಭಕ್ತರಾಗಿದ್ದರು. ಇವತ್ತು ಎಷ್ಟೋ ಜನ ಆರಾಧನೆ ಮಾಡ್ತಾ ಇದ್ದೇವೆ. ಆರಾಧನೆಗೆ ದೇವಾಲಯಕ್ಕೆ ಬರೋಕ್ಕೆ ನಮ್ಗೆ ಹಿಂಜಾರಿಕೆ, ಸರಿಯಾದ ಟೈಮಲ್ಲಿ ಬರೋಕ್ಕಾಗ್ತಾ ಇಲ್ಲ. ಇನ್ನು ಕೆಲವರು, ಪಾಸ್ಟರ್ ನಾನು ಆನ್ಲೈನಲ್ಲೇ, ಝೂಮಲ್ಲೇ, ಯೂಟ್ಯೂಬಲ್ಲೇ ನಾನು ಆರಾಧನೆ ಮಾಡ್ತಾ ಇದ್ದೀನಿ. ಪ್ರೀತಿಯ ದೇವಜನರೇ, ದೇವರ ವಾಕ್ಯ ಹೇಳ್ತದೆ, ಆರಾಧನೆಗೆ ದೇವರು ಎಲ್ಲಿ ಸಭೆ, ಯಾವ ಸಭೆಯಲ್ಲಿ ಸಸಿಯಾಗಿ ನಿನ್ನನ್ನು ನೆಟ್ಟಿದ್ದಾನೋ ಅಲ್ಲಿ ಹೋಗಿ ನೀನು ಮನಪೂರ್ತಿಯಾಗಿ ಆಡಿ ದೇವರನ್ನ ಘನಪಡಿಸುವಾಗ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಈ ಲ್ಯಾಪ್ಟಾಪಲ್ಲಿ, ಕಂಪ್ಯೂಟರಲ್ಲಿ, ಮೊಬೈಲಲ್ಲಿ ನೋಡುವಂಥ ಜನಗಳು ನನಗೆ ಗೊತ್ತಿಲ್ಲ ರೀ, ಮೇಲೆ ಬರ್ತಾರ ಇಲ್ಲ ಕಂಪ್ಯೂಟರ್ ಜೊತೆ ಇಲ್ಲೇ ಇರ್ತಾರ, ಅದು ಡಿಸೈಡ್ ಮಾಡೋದು ಮೇಲಿರೋ. ನನಗೆ ಗೊತ್ತಿಲ್ಲ. ಎಷ್ಟೋ ಜನ ಬೈಬಲೇ ತರಲ್ಲ, ಮೊಬೈಲ್ ತಂದಿರ್ತಾರೆ. ಎಲ್ಲಿ ಬ್ರದರ್ ನಿಮ್ಮ ಮೊಬೈಲ್ ಅಂದರೆ, ಬ್ರದರ್ ನಾನು ಬೈಬಲ್ನ ಮೊಬೈಲಲ್ಲೇ ನೋಡ್ತೀನಿ ಬ್ರದರ್. ಮೊಬೈಲ್ ಬೈಬಲ್ ಅನುಭವ ಕೊಡಲ್ಲ. ಬೈಬಲ್ನಲ್ಲಿ ಅಶುದ್ಧ ಇಲ್ಲ, ಒನ್ಲಿ ಶುದ್ಧ. ಮೊಬೈಲ್ನಲ್ಲಿ ಶುದ್ಧ ತೋರಿಸ್ದಂಗೆ ಅಶುದ್ಧ ಮಧ್ಯ ಬರ್ತಾ ಇರ್ತದೆ. ಹಲ್ಲೆಲೂಯಾ. ಬೈಬಲ್ ನೋಡ್ದಂಗೆ ಮೊಬೈಲ್ ನೋಡ್ದಂಗೆ ಆಗುತ್ತಾ? ಮೊಬೈಲ್ನಲ್ಲಿ ಬೈಬಲ್ ನೋಡ್ದಂಗೆ ಆಗುತ್ತಾ? ಆಗಲ್ಲ. ಆದ ಕಾರಣ ವಿಶ್ವಾಸಿಯೇ, ದೇವರು ಯೋಶುವನಿಗೆ ಹೇಳ್ತಾರೆ, ನಿನ್ನ ಹೃದಯ ಎಂಬ ಅಲಗೆಯಲ್ಲಿ ವಾಕ್ಯನ ನೀನು ಬರೆದಿಟ್ಕೋ, ಅದು ಹೋಗುವಾಗಲ್ಲ ನಿನಗೆ ದೊಡ್ಡ ಜಯವನ್ನು ಕೊಂಡು ತರ್ತಾರೆ. ಈ ಒಂದು ತೀರ್ಮಾನ, ನಮ್ಮ ಆರಾಧನೆ ನಿಜವಾಗಲೂ ದೇವರಿಗೆ ಸಮರ್ಪಣೆಯಾಗಿದೆಯಾ? ನಾವು ದೇವರಿಗೆ ಅನ್ಯೋನ್ಯವಾಗಿ ನಡೀತಾ ಇದ್ದೀವ? ಆನೋಕು 365 ವರ್ಷದಲ್ಲಿ 300 ವರ್ಷ ದೇವರ ಬಳಿಯಲ್ಲಿ ಕಳೆದಿದ್ದಾನೆ. ಎಲಿಯ ದೇವರಿಗೆ ಮೆಚ್ಚುಗೆಯಾಗಿ ನಡೆದಿದ್ದಾನೆ. ಈ ಒಂದು ಆರಾಧನೆಯಲ್ಲಿ ಒಂದು ತೀರ್ಮಾನ, ನಮ್ಮ ನಡೆ ನುಡಿ ಕ್ರಿಯೆ ಕಾರ್ಯಗಳ ಮೂಲಕ ನಾವು ದೇವರಿಗೆ ಸಾಕ್ಷಿಗಳಾಗಬೇಕು. ದೇವರಿಗೆ ನಮ್ಮನ್ನೇ ಸಮರ್ಪಣೆ ಮಾಡಬೇಕು. ನಾವು ಪ್ರತಿದಿನ ದೇವರಿಗೆ ನನ್ನಿಂದ ಏನು ಆದಾಯ ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಆತ್ಮಿಕವಾಗಿಯೂ ಶಾರೀರಿಕವಾಗಿಯೂ ನಾವು ಕೊಡೋರಾಗಿರಬೇಕು. ಆಗ ದೇವರು ನಿಮ್ಮನ್ನು ಸುವರಗಳನ್ನ ತೆರೆದು ನಿಮ್ಮನ್ನು ಆಶೀರ್ವದಿಸ್ತಾನೆ. ಆಮೆನ್. ಸುವರ್ಣ ಅಂದ್ರೇನು?
ಆಕಾಶದ ದ್ವಾರಗಳನ್ನ ಓಪನ್ ಮಾಡ್ತಾನಂತೆ, ನಿಮ್ಮನ್ನ ಆಶೀರ್ವಾದ ಮಾಡ್ತಾನಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ದೇವರು ಹೇಳ್ತಾನೆ, ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡೋದಕ್ಕೆ ಯೇಸು ಬಡವನಾಗಿ ಬಂದಿದ್ದಾನೆ. ನಾವಿವತ್ತು ಕ್ರಿಸ್ತನಲ್ಲಿ ಶ್ರೀಮಂತರು. ನಮ್ಮ ಹತ್ರ ಏನೂ ಇಲ್ಲ, ಆದರೆ ದೇವರಲ್ಲಿ ನಾವು ಶ್ರೀಮಂತರು. ಈ ಲೋಕದಲ್ಲಿ ಅಂತಸ್ತು, ಆಸ್ತಿ, ಕಾರು, ಬಂಗ್ಲೆ, ಬಂಗಾರ ಇಟ್ಕೊಂಡವರು ದೇವರ ದೃಷ್ಟಿಯಲ್ಲಿ ಶ್ರೀಮಂತರಲ್ಲ, ಅವರು ಬಡವರು. ಏನಿಲ್ಲದ ಕರ್ತನಿಗಾಗಿ ಪ್ರಾಮುಖ್ಯತೆ ಕೊಡ್ತಿರಲ್ಲ, ಅವರೇ ಶ್ರೀಮಂತರು. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ದೇವರೇ ನಮ್ಮನ್ನು ಆಶೀರ್ವದಿಸು, ಯೇಸುವೇ ನಮ್ಮನ್ನು ಆಶೀರ್ವದಿಸು. ನಿನ್ನ ಆಶೀರ್ವಾದ ನನಗೂ ನನ್ನ ಮಕ್ಕಳಿಗೂ ನನ್ನ ಕುಟುಂಬಕ್ಕೂ ಬೇಕಪ್ಪ. ಯಾಕೋಬನ ದೇವರು ನಿಮ್ಮನ್ನು ಉದ್ಧಾರ ಮಾಡಲಿ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಿಜವಾಗ್ಲೂ ನಾವು ವರ್ಷ ಧ್ವನಿಯಿಂದ ನಾವು ದೇವರನ್ನು ಕೊಂಡಾಡ್ತಾ ಇದ್ದೇವೆ. ದೇವರ ಸನ್ನಿಧಾನಕ್ಕೆ ಬರೋಕ್ಕೆ ನಮಗೆ ನಿಜವಾಗ್ಲೂ ಮನಸ್ಸಿದೆಯಾ? ದೇವರ ಆಜ್ಞೆ ಯಾರು ಕೈಗೊಂಡು ನಡೀತಾರೋ ಅವರೇ ದೇವರಿಗೆ ಮೆಚ್ಚುಗೆ ಆಗಿರೋದು. ಅದೇ ಧರ್ಮೋಪದೇಶ ಕಾಂಡ 28 ಹೇಳೋದು, ನನ್ನ ಆಜ್ಞೆಗಳನ್ನು ಯಾರು ಕೈಗೊಂಡು ನಡೀತಾರೋ ಈ ಲೋಕದಲ್ಲಿ ನಾನು ಇವ್ರನ್ನ ಈ ರೀತಿಯಾಗಿ ಆಶೀರ್ವಾದ ಮಾಡಿ. ದೇವರ ಮಕ್ಕಳನ್ನು ದೇವರು ಶಾರೀರಿಕವಾಗಿ ಆಶೀರ್ವಾದ ಮಾಡೋದಕ್ಕಿಂತ ಆತ್ಮಿಕವಾಗಿ ಆಶೀರ್ವಾದ ಮಾಡಬೇಕಂತ ಬಯಸ್ತಾನೆ. ಅದಕ್ಕೆ ಮತ್ತಾಯ 6:33 ಹೇಳುತ್ತೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ, ಆಗ ನಿಮಗೇನೆಲ್ಲ ಬೇಕೋ ಅದು ದೇವರು ಕೊಡಲಿಕ್ಕೆ ಶಕ್ತನಾಗಿದೆ. ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ. ನಿಮ್ಮ ಮನೇಲಿ ಪ್ರಾರ್ಥನೆ ಇದೆಯಾ? ನಿಮ್ಮ ಮನೇಲಿ ಕ್ರಿಸ್ತನ ಪ್ರೀತಿ ಇದೆಯಾ? ನಿಮ್ಮ ಮನೇಲಿ ಸಮಾಧಾನ ಇದೆಯಾ? ನೀವು ನಡೀತಿರುವಂಥ ವಿಧಾನಗಳು ದೇವರಿಗೆ ಮೆಚ್ಚುಗೆ ಆಗಿದೆಯಾ? ನಾನು ಈ ಲೋಕಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಲ್ಲ, ಅದೇ ಪ್ರಕಾರ ದೇವರ ರಾಜ್ಯಕ್ಕಾಗಿಯೂ ಕಷ್ಟಪಡ್ತಾ ಇದ್ದೇನಾ? ದೇವರ ಮನೆಗೆ ಪ್ರಾಮುಖ್ಯತೆ ನಾನು ಕೊಡ್ತಾ ಇದ್ದೇನಾ? ದೇವರ ಮಾತುಗಳಿಗೆ ನನ್ನಲ್ಲಿ ಗೌರವ ಇದೆಯಾ? ಒಂದು ದಿನ ದೇವರ ಮಕ್ಕಳು ಕಣ್ಮರೆಯಾಗಿ ಹೋಗ್ತಾರೆ. ನಾವು ನಿದ್ರೆ ಹೋಗುವವರಲ್ಲ, ನಿದ್ರೆ ಹೋದವರನ್ನ ಎಬ್ಬಿಸುವವರು, ನಿದ್ರೆ ಮಾಡುವವರನ್ನ ಎಚ್ಚರಿಸುವವರು. ನಿದ್ರೆ ಮಾಡುವಂತವರ ಎಚ್ಚರವಾಗ್ರೆ. ದೇವರ ಕಾರ್ಯಗಳನ್ನ ತಿರಸ್ಕಾರ ಮಾಡುವವರೇ. ನಾನಿವತ್ತು ಬಿಸಿ 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 ಅಂತ ಓಡುವಂತವರ ಕೈ ದೇವರ ಕೈಯಲ್ಲಿದೆ. ಯಾರೇ ಆಗಿರಬಹುದು, ಅದು ನನ್ನ ಮನೆ ಆಗಿರಲಿ, ಇನ್ನೊಬ್ಬರ ಮನೆ ಆಗಿರಲಿ. ವಿಶ್ವಾಸಿಯೇ, ದೇವರ ಮಾತನ್ನ ಮಾತ್ರ ನಾವು ಕೇಳಬೇಕಾಗಿದೆ. ನಾವಿವತ್ತು ಬಿಸಿ ಅಂತ ಒಂದು ವೇಳೆ ದೇವರ ಮಾತನ್ನ ಮೀರಿ ಓಡ್ತಾ ಇದ್ರೆ ಬ್ಯುಸಿಯಾಗಿರುವಂಥ ಶೆಡ್ಯೂಲ್ ದೇವರು ಸ್ಟಾಪ್ ಮಾಡಿಬಿಡ್ತಾನೆ. ಅವತ್ತು ನೀನು ಬಂದು ಹತ್ರ ಏನು ಪ್ರಯೋಜನ ಇಲ್ಲ. ಅವತ್ತು ನೀನು ಬಂದು ಹತ್ರ ಏನು ಪ್ರಯೋಜನ ಇಲ್ಲ. ಅಳೋ ದಿನದಲ್ಲೇ ನೀನು ಅಳು, ಚೆನ್ನಾಗಿರುವಾಗಲೇ ಅಳು, ಚೆನ್ನಾಗಿರುವಾಗ ನಿನ್ನ ಹೃದಯವನ್ನ ಬಟ್ಟೆ ಕಳೋಪಾದಿಯಲ್ಲಿ ಹರ್ಕೋ. ಉಪವಾಸ ದಿನವನ್ನು ಗೊತ್ತು ಮಾಡು, ಆಗ ಅನಾಹುತಗಳಿಗೆ ಇವತ್ತೇ ಮೊರೆ ಇಡು. ಅಪ್ಪ, ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾನೆ. ನಿಮ್ಮ ಸೇವಕನಾದ ನಾನು ಈ ಆರಾಧನೆಗೆ ಬಂದಂಥ ಎಲ್ಲ ದೇವ ಜನರನ್ನು ಮನಪೂರ್ತಿಯಾಗಿ ಆಶೀರ್ವದಿಸ್ತೇನೆ. ಇಲ್ಲಿವರೆಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ದೇವರೇ, ನನ್ನ ಜೊತೆ ನೀನು ಮಾತನಾಡಿದ್ದಿ. ಕೃತಜ್ಞತೆ ಎಂಬ ಸ್ತೋತ್ರ ಬಲಿಗಳು ನನ್ನಲ್ಲಿ ಯಾವಾಗಲೂ ಇರಲಿ ಸ್ವಾಮಿ. ಹೌದು, ನಾನು ನಿನ್ನಲ್ಲಿ ನಡಿಬೇಕು, ನಿನ್ನ ಕಾರ್ಯವನ್ನು ನಾನು ಮಾಡಬೇಕು. ಆನೋಕನು ನಿನ್ನಲ್ಲಿದ್ದು ನಿನ್ನ ಕಾರ್ಯ ಮಾಡಿದ್ದಾನೆ. ಎಲ್ಲಿಯ ನಿನ್ನಲ್ಲಿದ್ದು ನಿನ್ನ ಕಾರ್ಯಗಳನ್ನು ಮಾಡಿದ್ದಾನೆ. ಪೌಲನು ನಿನ್ನಲ್ಲಿದ್ದು ನಿನ್ನ ಕಾರ್ಯಗಳನ್ನ ಮಾಡಿದ್ದಾನೆ. ಪೇತ್ರನು ನಿನ್ನಲ್ಲಿದ್ದು ನಿನ್ನ ಕಾರ್ಯಗಳನ್ನ ಮಾಡಿದ್ದಾನೆ. ನಾವು ನಿನ್ನ ಮಕ್ಕಳಾಗಿ ನಿನ್ನಲ್ಲಿದ್ದು ನಿನ್ನ ಕಾರ್ಯಗಳನ್ನ ಮಾಡತಕ್ಕವರಾಗಿ ನಮ್ಮನ್ನು ಆಯ್ತ ಮಾಡಪ್ಪ. ಮಾಂಸದ ಯೋಚನೆಯಲ್ಲಿ ಓಡದೆ ನಾವು ಎಡವಿ ಬಿದ್ದು ಹೋಗದಂತೆ ನಮ್ಮ ನಿನ್ನ ಹಸ್ತಕ್ಕೆ ಸಮರ್ಪಣೆ ಮಾಡ್ತೇವೆ. ಈ ಸಭೆಗೆ ಬಂದಂಥ ಎಲ್ಲ ದೇವ ಜನರನ್ನ ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ನಾನು ಆಶೀರ್ವದಿಸ್ತೇನೆ. ದೇವರೇ, ಆಶೀರ್ವಾದ ಮಾಡು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರನ್ನು ಆಶೀರ್ವದಿಸು. ದೇವರೇ, ಯಾರೆಲ್ಲ ಬಂದಿಲ್ಲ ಅವರನ್ನು ಜ್ಞಾಪಕ ಮಾಡಿಕೊಳ್ತೇವೆ. ಯಾರು ಬಂದಿದ್ದಾರೋ ನಿನ್ನ ಆ ಶುಭ ವರ್ತಮಾನದ ಮೂಲಕ ಅವರ ಆತ್ಮ, ಪ್ರಾಣ, ಶರೀರ ಆಶೀರ್ವದಿಸಲ್ಪಡಲಿ.
ಬಂದವರು ಯಾರು ಬರಿಗೇಲಿ ಹೋಗೋದು ಬೇಡ, ಆಶೀರ್ವಾದದೊಂದಿಗೆ ಹೋಗ್ಲಿಕ್ಕೆ ಸಹಾಯ ಮಾಡಿ. ಮಹಿಮೆ ನಿನಗುಂಟಾಗಲಿ. ನಮ್ಮ ಸಭೆಯಲ್ಲಿ ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ರೋ ಅಂತೆಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು. ಒಳ್ಳೆ ಜ್ಞಾನ ಕೊಡು ದೇವರೇ. ದೇವರಾತ್ಮನ ಭಯ ಮಕ್ಕಳಲ್ಲಿ ಬರಲಪ್ಪ. ಎಲ್ಲರೂ ಉತ್ತಮವಾದ ಒಳ್ಳೆ ಮಾರ್ಕ್ಸ್ ತೆಗಿಲಿ ದೇವರೇ. ಸ್ಟಡಿ ಮಾಡುವಾಗ ಅವ್ರಿಗೆ ಪ್ರೆಷರ್ ಆಗದೆ ಎಲ್ಲ ಸ್ಮೂತಾಗಿ ಹೋಗಲಿ ಸ್ವಾಮಿ. ನಿನ್ನ ಜ್ಞಾನದ ಮೂಲಕ ನಡೆಸಪ್ಪ. ಮಹಿಮೆ ನಿನಗೆ. ಎಲ್ಲರ ಬಿಸ್ನೆಸ್ಸನ್ನು ಆಶೀರ್ವಾದ ಮಾಡು. ಹಣದ ಕೊರತೆ ಯಾರಿಗಿದೆಯೋ ಅದು ನೀಗಲ್ಪಡಲಿ. ಸಾಲಗಳು ನೀಗಲ್ಪಡಲಿ. ಸಮಸ್ಯೆಗಳು ನೀಗಲ್ಪಡಲಿ. ಐ ಡಿಕ್ಲೇರ್ ಯುವರ್ ಬ್ಲೆಸ್ಸಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಆಶೀರ್ವದಿಸು. ಎಲ್ಲ ಮಹಿಮೆ ನಿನಗೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದ್ಕೊಳ್ತೇವೆ. ನಮ್ಮ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ಆರಾಧನೆಯಲ್ಲಿ ಭಾಗವಹಿಸಲ್ಪಟ್ಟಂಥ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಎಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್, ಆಮೇನ್, ಆಮೇನ್.